ಅವರನ್ನು ಮಾಲಾರ್ಪಣೆಯೊಂದಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ದಯಾನಂದರು ಬಂದು ಸ್ವಾಗತಿಸಬೇಕೆಂದು ಅವರಿಗೆ ಕೇಳ್ಕೊತಾ ಇದ್ದಾರೆ. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा। गुरुर साक्षात परब्रह्मा तस्मै श्री गुरुवे नमः। गुरुर साक्षात परब्रह्मा तस्मै श्री गुरुवे नमः। आ आ ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. पार्वती पदेश्वर महादेव। सद्गुरुनाथ महाराज की जय। श्री राम जय राम जय जय राम। 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 सुंदर माधव मेघ श्याम जानकी जीवन राम राम। सुंदर माधव मेघ श्याम जानकी जीवन राम राम। श्री राम जय राम जय जय 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 राम। राम राम सीता राम राम राम। राम 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 राम। राजाधिराज महाराज की जय। ओ जयास वाटे मोक्ष व्हावा तेने सद्गुरु करावा. सद्गुरु विना मोक्ष पावावा.
हे कल्पांतीन घडे ठोब्बार कुमाये ठोब्बार कुमाये ठोब्बार कुमाये ठोब्बार कुमाये बोला पुंडली कवरदारी श्री ज्ञानदेव तुका राजाधिराज सद्गुरुनाथ महाराज की ಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ತ್ರೈಮೂರ್ತಿ ರೂಪ ಮಹಾಗುರು ದತ್ತಾತ್ರೇಯರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ದತ್ತ ಜಯಂತಿಯ ನಿಮಿತ್ತ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ 2ನೇ ದಿನ ಇವತ್ತಿನ ದಿವಸ ಕೂಡಿರುವಂಥ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಆ ದೇವರ ದೇವ ಮಹಾದೇವ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೇ ಆಗಿರುವಂತಹ ದತ್ತಾತ್ರೇಯರ ಸ್ತೋತ್ರವನ್ನು ನಾವು ನೀವುಗಳೆಲ್ಲ ಪ್ರಥಮದಲ್ಲಿ ಮಾಡಿ ಮುಂದೆ ಇವತ್ತಿನ ಕೀರ್ತನ ಸೇವೆಯನ್ನು ಪ್ರಾರಂಭ. ಬೀಬಾಸ್ ಹಚ್ಕೊಡ್ರಿ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಔದುಂಬರಃ ಕಲ್ಪವೃಕ್ಷಃ ಕಾಮಧೇನುಶ್ಚ ಸಂಗಮಃ ಚಿಂತಾಮಣಿ ಗುರೋ ಪಾದಂ ದುರ್ಲಭಂ ಭುವನತ್ರಯೇ ಕೃತೆ ಜನಾರ್ದನೋ ದೇವಾಃ ತ್ರೇತಾಯಾಂ ರಘುನಂದನೋ ದ್ವಾಪಾರೇ ರಾಮಕೃಷ್ಣ ಕಲೌ ಶ್ರೀಪಾದವಲ್ಲಭ ಭುವನ ಸುಂದರ ಪದ್ಮಲೋಚನ ಪದ್ಮ ಪಂಜನ ವಿಶ್ವರಂಜನ ಭುವನ ಸುಂದರ ಪದ್ಮಲೋಚನ ದುಷ್ಟ ಭಂಜನ ವಿಶ್ವರಂಜನ ಶೋಕನಾಶಕ
शोकनाशक भुवन पालक हे दयानिधे अत्रि नंदना हे दयानिधे अत्रि नंदना हे दयानिधे अत्रि नंदना हे दयानिधे अत्रि नंदना हे दयानिधे ज्ञानमूर्ति शांतिदायका ಲೋಕತ್ರಯದೊಳು ನಿನ್ನ ಕೀರುತಿ ಜ್ಞಾನಹೀನನ ದಾರಿ ತೋರಿಸೈ ಹೇ ದಯಾನಿಧಿ ಅತ್ರಿ ನಂದನ ಹೇ ದಯಾನಿಧಿ ಭಕ್ತಿ ವಲ್ಲಭ ದೇವ ದುರ್ಲಭ ಭಕ್ತಿ ವಲ್ಲಭ ದೇವ ದುರ್ಲಭ ಮುಕ್ತಿದಾಯಕ ದತ್ತ ಮೂರ್ತಿ ಮುಕ್ತಿದಾಯಕ ದತ್ತ ಮೂರ್ತಿ ಕಾಮ ಕ್ರೋಧವ ದೂಡಿ ಪಾಲಿಸೈ ಕಾಮ ಕ್ರೋಧವ ದೂಡಿ ಪಾಲಿಸೈ ಹೇ ದಯಾನಿಧಿ ಅತ್ರಿ ನಂದನ ತಗೋರನ್ರ ಹೇ ದಯಾ ಕಲಿಯ ಯುಗದೊಳು ಧರ್ಮ ಒಳಿಯಲು ಕಲಿಯ ಯುಗದೊಳು ಧರ್ಮ ಒಳಿಯಲು ಕರುಣೆಯಿಂದಲೇ ಧರೆಗೆ ಬಂದೆಯ ಕುರುವಪುರದಲ್ಲಿ 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 ನೆಲೆಸಿದಾತನೇ ಹೇ ದಯಾನಿಧಿ ಅತ್ರಿ ನಂದನ ಹೇ ದಯಾನಿಧಿ ಹೇ ದಯಾನಿಧಿ ಯದುವ ನರ್ಕರ ಪೊರೆದ ದೇವನೇ ಆ ಯದುವರಕ್ಕರ ಪೊರೆದ ದೇವನೇ ಭಜನೆ ಮಾಡ್ಪರ ಕಾಮಧೇನುವೆ ನಾಮಧಾರಿಗೆ ಸಿದ್ಧಿ ತೋರಿದಿ ನಾಮಧಾರಿಗೆ ಸಿದ್ಧಿ ತೋರಿದಿ ಹೇ ದಯಾನಿಧಿ ಅತ್ರಿ ನಂದನ ಹೇ ದಯಾನಿಧಿ ಬಡವ ಭಕುತಿಗೆ ಭಾಗ್ಯ ನೀಡಿರಿ ಏ ಬಡವ ಭಕುತಿಗೆ ಭಾಗ್ಯ ನೀಡಿದಿ ಬರಡು ಎಮ್ಮೆಯ ಹಾಲು ಕರೆದೆಯ ಸತಿಗೆ ಸೌಖ್ಯವ ನೀಡಿದಾತನೇ ಏ ಸತಿಗೆ ಸೌಖ್ಯವ ನೀಡಿ
ವಿಧಾತನೇ ಹೇ ದಯಾನಿಧಿ ಅತ್ರಿ ನಂದನ ಹೇ ದಯಾನಿಧಿ ಅತ್ರಿನಂದನ ಹೇ ಪಾಪ ತಾಪದಿಂ ಬೆಂದು ಬಳದಿಲೆ ದೈನ್ಯಹಾರಕ ದಿನ ತತ್ಪರ ದೈನ್ಯಹಾರಕ ದಿನ ತತ್ಪರ ದೈನ್ಯಹಾರಕ ದೀನವತ್ಸಲ ಪಾದ ಪದ್ಮದೋಳ್ ದೇಹಿ ಭಕುತಿಯ ಹೇ ದಯಾನಿಧಿ ಅತ್ರಿ ನಂದನ ಹೇ ದಯಾನಿಧಿ ಹೇ ದಯಾನಿಧಿ ವಿಶ್ವರಕ್ಷಕ ವಿಶ್ವಜೀವನ ವಿಶ್ವರಕ್ಷಕ ವಿಶ್ವಜೀವನ ಪಾಹಿಯನ್ನನು ಶರಣ ಬಂದೆನ ಪಾಹಿಯನ್ನನು ಶರಣು ಬಂದೆ ಕರುಣ ಸಾಗರ ಕರುಣೆ ತೋರಿಸೈ ಕರುಣ ಸಾಗರ ಕರುಣೆ ತೋರಿಸೈ ಹೇ ದಯಾನಿಧೆ ಅತ್ರಿ ನಂದನ ಹೇ ದಯಾನಿಧೆ ಈ ಅಷ್ಟಕ ನಿತ್ಯ ಪಠಿಸಲು ಈ ಅಷ್ಟಕ ನಿತ್ಯ ಪಠಿಸಲು ಈವನೈಹಿಕ ಸುಖವ ಶ್ರೀ ಗುರು ಈವನೈಹಿಕ ಸುಖವ ಶ್ರೀ ಗುರು ಸರ್ವ ದುಃಖವು ನಾಶವಪ್ಪುದು ಸರ್ವ ದುಃಖವು ನಾಶವಪ್ಪುದು ನಿತ್ಯ ಸುಖವನು ದತ್ತ ನೀಡುವನು ನಿತ್ಯ ಸುಖವನು ದತ್ತ ನೀಡುವನು ಹೇ ದಯಾನಿಧೆ ಅತ್ರಿ ನಂದನ ಹೇ ದಯಾನಿಧೆ ಅತ್ರಿ ನಂದನ ಹೇ ಅತ್ರಿನಂದನ ಹೇ ದಯಾನಿಧೆ ಅತ್ರಿನಂದನ ಹೇ ದಯಾನಿಧೆ ಅತ್ರಿನಂದನ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಬಹಳ ಆನಂದ ಅನಿಸ್ತದ. ಯಾಕಂದ್ರೆ ಈ ಸ್ತೋತ್ರ ಅನುಹತ್ಯಾಗ ಆಗುವಂಥ ಆನಂದ ಏನದಲ್ಲ ಅದು ಅನಿರ್ವಾಚ್ಯ ಆನಂದ ಅಂತಾರೆ. ಅದಕ್ಕೆ ಅನಿರ್ವಾಚ್ಯ ಅಂದ್ರೆ ವಾಣಿಯಿಂದ ಹೇಳಲಿಕ್ಕೆ ಬರಲಾರ್ದಂತಹ ಆನಂದ. ಮೊದಲನೇ ಸರನೇ ಅಂತನ ಖರೆ ನಾನು ಅಷ್ಟು ಆನಂದ ಆಗ್ತದೆ ಅಂತ ಈ ಒಂದು ಸ್ತೋತ್ರ ಇದನ್ನು ರಚಿಸಿದವರಿಗೆ ನಮ್ಮ ಒಂದು ದಂಡವತ ಪ್ರಣಾಮ. ಮಹಾಪ್ರಭುವಿನ ಒಂದು ಆಶೀರ್ವಾದದಿಂದ ನಿನ್ನೆ ನಾವು ಶ್ರೀ ಗುರು ದತ್ತಾತ್ರೇಯ ಅವತಾರ ಆಗಲಿಕ್ಕೆ ಕಾರಣ ಏನು, ಯಾವ ಕಾರಣದಿಂದ ಅವತಾರ ಆದರು ಅನ್ನುವಂಥ ವಿಚಾರವನ್ನು ಚಿಂತನೆ ಮಾಡಿದೆವು. ಪತಿವ್ರತಾ ಶಿರೋಮಣಿಯಾದಂತಹ ಸುಮತಿಯ ಒಂದು ಆಜ್ಞೆಗೆ ಕಟ್ಟು ಬಿದ್ದು ಸೂರ್ಯನಾರಾಯಣನೇ ಹೊಂಡಲಿಲ್ಲ. ಆವಾಗ ಸ್ವತಃ ಅನಸೂಯಾದೇವಿ ಬಂದು ಆ ಮಹಾಸತಿ ಪತಿವ್ರತೆಯಾದಂತಹ ಸುಮತಿಗೆ ತಿಳಿಸಿ ಹೇಳಿದಾಗ ಆಕೆ ತನ್ನ ಒಂದು ಆಜ್ಞೆಯನ್ನು ಹಿಂದೆ ತಕ್ಕೊಂಡಾಗ ಮತ್ತು ಸೂರ್ಯ ಹೊಂಟು ಸೃಷ್ಟಿಯ ಚಲನವಲ್ಲ ಎಲ್ಲ ನಡೀತು. ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಅನಸೂಯಾದೇವಿಗೆ ಅಂತಾರ,
ತಾಯಿ ನಿನ್ನ ಒಂದು ಪ್ರಯತ್ನದಿಂದ ಮತ್ತು ಸೃಷ್ಟಿ ಕ್ರಮ ಸರಿಯಾಗಿ ನಡೀತು, ಅದಕ್ಕೆ ಏನು ಕೇಳ್ತಿ ಕೇಳಂದಾಗ ನೀವು 3 ಮಂದಿ ನನ್ನ ಹೊಟ್ಟೆಯೊಳಗೆ ಹುಟ್ಟಬೇಕು ಅಂತ ಕೇಳ್ತಾರೆ. ಆ ಒಂದು ಕಾರಣದಿಂದ ದತ್ತಾತ್ರೇಯ ಅವತಾರ ಆಗ್ತದೆ. ಅದನ್ನು ಅವರು ಬ್ರಹ್ಮ ವಿಷ್ಣು ಮಹೇಶ್ವರರು ಪರೀಕ್ಷೆಗಾಗಿ ಬಂದಿದ್ದಾಗಲಿ ಈ ತಾಯಿ ಆ ಭಾವನಾ ಕೂಸು ನನ್ನ ಮಕ್ಕಳು ನನ್ನ ಕೂಸು ಅಂತೇಳಿ ಭಾವನಾ ಮಾಡಿದ್ದಕ್ಕೆ 3 ಮಂದಿ ಕೂಸಾಗಿದ್ದು ಅವ್ರನ್ನ ತೊಟ್ಟಲ್ದಾಗ ಹಾಕಿ ತೂಗಿದ್ದು, ಅಷ್ಟರೊಳಗೆ ಅತ್ರಿ ಮುನಿಗಳು ನದಿಯಿಂದ ಬಂದದ್ದು, ಇದನ್ನು ನೋಡಿ ಸಂತೋಷಪಟ್ಟದ್ದು. ಮುಂದೆ ಒಂದು ಅಕ್ಕಿ ಹೆಚ್ಚೆಯಂತೆ ಬ್ರಹ್ಮರು ಚಂದ್ರನ ಒಂದು ಅಂಶದಿಂದ ಬ್ರಹ್ಮ ಚಂದ್ರ ರೂಪದಿಂದ, ಶಿವ ಅನ್ನೋರು ದುರ್ವಾಸರರು ಒಂದು ಇದರಿಂದ ಅವರು ಬಂದರು. ಆಮೇಲೆ ವಿಷ್ಣು ಏನಿತ್ತಲ್ಲ ದತ್ತ ರೂಪದಿಂದ ಅವರು ಬಂದರು. ಆ 3 ಮಕ್ಕಳಿಗೆ ಹೆಸರೇಂಟ್ರು ವಿಷ್ಣು ರೂಪದಿಂದ ಬಂದವರಿಗೆ ದತ್ತ ಅಂತಿಟ್ರು, ಬ್ರಹ್ಮ ರೂಪದಿಂದ ಬಂದವರಿಗೆ ಚಂದ್ರ ಅಂತಿಟ್ರು, ಆಮೇಲೆ ಶಿವನ ರೂಪದಿಂದ ಬಂದವರಿಗೆ ಏನಪ್ಪ ಅಂದ್ರೆ ದುರ್ವಾಸರು ಅಂತೇಳಿ ಹೆಸರಿಟ್ರು. ಮುಂದೆ ಸ್ವಲ್ಪ ದಿವಸ ಆದಮೇಲೆ ದುರ್ವಾಸ ಮುನಿಗಳು ತಾಯಿ ಅಪ್ಪಣೆ ತಗೊಂಡು ತಪಶ್ಚರ್ಯ ಮಾಡಲಿಕ್ಕೆ ಅಂತೇಳಿ ಅವರು ಹೋದರು. ಚಂದ್ರ ಏನಿದ್ದಲ್ಲ, ತಾಯಿ ನಾನು ಚಂದ್ರಮಂಡಲದೊಳಗಿದ್ದ, ನೀ ಯಾವಾಗ ನೆನೆಸ್ತಿ ಯಾವಾಗ ಬರ್ತಾನಂತ ಚಂದ್ರನು ಹೋದ. ಉಳಿದವ್ರು ಯಾರಂದ್ರೆ 3 ಮಂದಿಯ ಅಂಶದಿಂದ ಉಳಿದಂತಹ ಶ್ರೀ ಗುರು ದತ್ತರು. ಅವರ ಏನು ಜಯಂತಿ ಅವತ್ತೇನು ಅವರು ಶ್ರೀ ಗುರು ರೂಪದಿಂದ ಏನು ಅವತರಿಸಿದ್ರಲ್ಲ ಅದೇ ಜಯಂತಿ ದಿವಸ ಅಂತೇಳಿ ನಾವು ನೀವುಗಳೆಲ್ಲ ಆನಂದದಿಂದ ಆಚರಣೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಹಾಕತ್ತಾಳ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ರಾಜಾಧೀರ ಸದ್ಗುರುಣ महाराज की जय. श्री गुरुदेव दत्त. ಶ್ರೀರಾಮ್ ದತ್ತಾತ್ರೇಯರ ಚರಿತ್ರೆಯೊಳಗೆ ಏನು ಬರ್ತಾ ಅಂದ್ರೆ ದತ್ತಾತ್ರೇಯರ ಜಯಂತಿಯಾಗಿದ್ದು ಕೃತಯುಗದೊಳಗೆ, ಅಂದ್ರೆ ಕೃತಯುಗದ ಪೂರ್ವದೊಳಗೆ ಸೃಷ್ಟಿ ಏನಕ್ಕೆ ಒಂದು ಉತ್ಪತ್ತಿ ಆತ್ಲ ಆ ಸಮಯದಾಗ ಆಗಿದ್ದು. ಮುಂದೆ ಕಲಿಯುಗದಾಗ ಏನದಲ್ಲ ಪೀಠಾಪುರದೊಳಗೆ ಯಾರವರು ಶ್ರೀಪಾದ ಶ್ರೀವಲ್ಲಭರು, ಆಮೇಲೆ ಕರಂಜ ಅನ್ನುವಂಥ ನಗರದಾಗ ನರಸಿಂಹ ಸರಸ್ವತಿಯವರು ಅವತಾರ ಆಗ್ತದೆ. ಮೊದಲ ಶ್ರೀಪಾದ ಶ್ರೀವಲ್ಲಭರ ಅವತಾರ ಆದಮೇಲೆ ಮುಂದೆ ಅಂಬಿಕಾ ಅನ್ನುವಂಥ ಒಬ್ಬ ಪತಿವ್ರತ ಸ್ತ್ರೀಗೆ ಆಶೀರ್ವಾದ ಮಾಡಿದ್ದಕ್ಕೆ ಮುಂದಿನ ಅವತಾರ ನರಸಿಂಹ ಸರಸ್ವತಿಗಳ ಅವತಾರ ಆಗ್ತದೆ. ಅವರು ಗಾಣಗಾಪುರದೊಳಗಿದ್ದು ತಮ್ಮ ಲೀಲೆಯನ್ನು ತೋರಿಸಿ ಶ್ರೀಶೈಲದೊಳಗೆ ಅವರು ತಮ್ಮ ಏನಪ್ಪ ಅಂದ್ರೆ ಗುಪ್ತ ರೂಪದಿಂದ ಐತಾ ಆಗ್ತಾರೆ ಅನ್ನುವಂಥ ಕಥೆ ಏನದಲ್ಲ ಇದು ಎಲ್ಲರಿಗೂ ಗೊತ್ತದ. ಈಗ ಆ ಚರಿತ್ರೆ ಒಳಗೆ ಹೇಳ್ತಾರ, ಈಗಾದರೂ ಸಹಿತ ಆ ದತ್ತಾತ್ರೇಯರು ಸೃಷ್ಟಿ ಕ್ರಮ ಉತ್ಪತ್ತಿ ಆಗುವತ್ತಾಗ ಏನು ಈ ಒಂದು ಅನಸೂಯಾರ ಒಂದು ಉದರದಿಂದ ಹುಟ್ಟಿದಂಥ ದತ್ತಾತ್ರೇಯರು ಈಗಾದರೂ ಸಹಿತ ಭಕ್ತರಿಗೆ ದರ್ಶನ ಕೊಡ್ತಾರೆ. ಈಗಾದರೂ ಭೂಮಿ ಮೇಲೆ ಎಲ್ಲೆಲ್ಲಿ ದತ್ತ ಮಂದಿರವ, ಎಲ್ಲೆಲ್ಲಿ ಹಿಂಗೆ ಉಪಾಸನ ಆಗ್ತಾವ, ಅಲ್ಲಿ ನೀವು ಶ್ರದ್ಧೆಯಿಂದ ನಡ್ಕೊಂಡಿದ್ದೇ ಆದ್ರೆ ಈಗಾದರೂ ಸಹಿತ ಭಕ್ತರಿಗೆ ದತ್ತಾತ್ರೇಯರು ದರ್ಶನ ಕೊಡ್ಕೋತ ಇದ್ದಾರೆ. ಅದಕ್ಕೆ ಬೇಕಾಗಿದ್ದೇನೆಂದ್ರೆ ನಮ್ಮಲ್ಲಿರುವಂತಹ ನಿಷ್ಠ. ಆ ನಿಷ್ಠ ನಮ್ಮಲ್ಲಿ ಕೂಡಬೇಕಾಗಿತ್ತು. ದತ್ತಾತ್ರೇಯರ ಸ್ವರೂಪ ನಮಗೆ ತಿಳಿಬೇಕಾಗಿತ್ತು, ಆ ಗುರು ಸ್ವರೂಪ ತಿಳಿಬೇಕಾಗಿತ್ತು. ಅಂದ್ರೆ ನಾವು ಈಗ ಯಾವ ಮಾರ್ಗವನ್ನು ಅವಲಂಬಿಸ್ಬೇಕಂದ್ರೆ
ಸದ್ಗುರುಗಳಿಂದ ಅನುಗ್ರಹಿತರಾಗಬೇಕಂತಾರು. ಎಲ್ಲಿಯವರೆಗೆ ನಾವು ಸದ್ಗುರುಗಳಿಗೆ ಅನುಗ್ರಹಿತರಾಗುವುದಿಲ್ಲ, ಅವರಿಂದ ನಾಮೋಪದೇಶವನ್ನು ತಗೋದಿಲ್ಲ, ಅವರು ಹೇಳಿದ ಉಪಾಸನೆಯನ್ನು ಮಾಡುವುದಿಲ್ಲ, ಅಲ್ಲಿಯವರೆಗೆ ಆ ದತ್ತಾತ್ರೇಯರ ನಿಜವಾದ ಸ್ವರೂಪ ಅಂದರೆ ಸದ್ಗುರುವಿನ ನಿಜವಾದ ಸ್ವರೂಪ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೋಕ್ಷ ಅನ್ನುವಂಥದ್ದು ನಿನಗೆ ನಿಮಗೆ ಬೇಕಾಗಿದ್ರ ನನಗೆ ಬೇಕಾಗಿದ್ರ ಏನು ಮಾಡಬೇಕು? ಜಯಾಸವಾಟೆ ಮೋಕ್ಷವಾವ. ಯಾರಿಗೆ ಮೋಕ್ಷ ಬೇಕಾಗ್ಯದಲ್ಲ ತೇಣೆ ಸದ್ಗುರು ಕರಾವ. ಸದ್ಗುರುವಿನ ಮೋಕ್ಷ ಪಾವಾವ. ಹೇ ಕಲ್ಪಾಂತೀನ ಗಡೆ ಕಲ್ಪಾಂತ ಆದರೂ ಸಹಿತ ಸದ್ಗುರು ಇರಲಾರ್ದ ಮೋಕ್ಷ ಅನ್ನುವಂಥದ್ದು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಠೊಬ್ಬಾರ ಕುಮಾರಿ ಹಂಗ ಗುರುವಿನ ಮುಕ್ತಿ ನಾಸ್ತಿ ಅಂತ ಶಾಸ್ತ್ರ ಶ್ರುತಿಗಳೇನಂತವ. ಸದ್ಗುರುವಿನಿಂದ ಅನುಗ್ರಹಿತರಾಗಲಾರ್ದ ಮುಕ್ತಿ ಅನ್ನುವಂಥ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿ ಅಂದ್ರೆ ಏನು ಅಂದ್ರೆ ಬಂಧನದಿಂದ ಬಿಡುಗಡೆ. ನಮ್ಮ ಜೀವ ಬಂಧನದೊಳಗೆ ವಿಷಯ ಸುಖದೊಳಗೆ ಆ ಬಂಧನದೊಳಗೆ ಏನು ಸಿಕ್ಕೊಂಡಿರ್ತಲ್ಲ ಆ ಬಂಧನದಿಂದ ಬಿಡುಗಡೆ ಆಗುವುದೇ ಮೋಕ್ಷ ಅನಿಸುವುದು. ಅಂತ ಮೋಕ್ಷ ಬೇಕು. ಎಲ್ಲಿ ತನಕ ನಮಗೆ ಮುಕ್ತಿ ಆಗುವುದಿಲ್ಲ ಅಲ್ಲಿ ತನಕ ಬರುವುದು ಹೋಗುವುದು ತಪ್ಪುವುದಿಲ್ಲ. ಹಾಗೆ ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯುವುದು ಈ ಬೇರೆ ನಮಗೆ ತಪ್ಪೋದಲ್ಲ ಅಂತಾರವರು. ಹುಟ್ಟುವುದು ಸರಳಿಲ್ಲ, ಸಾಯುವುದು ಸರಳಿಲ್ಲ. ವಿಚಾರ ಮಾಡಿದ್ರೆ ನಾವು ಹೆಂಗೆ ಹುಟ್ಟೇವಂತ ವಿಚಾರ ಮಾಡಿಲ್ಲ, ಯಾಕೆ ಹುಟ್ಟೇವಂತ ವಿಚಾರ ಮಾಡಿಲ್ಲ. ಹೆಂಗೆ ಹುಟ್ಟೇವಂತ ವಿಚಾರ ಮಾಡೋದು ಹೆಂಗಾಗ್ತದ, ನಾವು ಹುಟ್ಟುವಂತೆ ನಮಗೇನು ಗೊತ್ತಾಗ್ತಾನ್ರಿ ಅಂತಂದ್ರೆ ಪ್ರಾಣಿಗಳದು ಹುಟ್ಟುತ್ತಾವಲ್ಲ ನೋಡ್ರಿ ಅವನ್ನ. ಮತ್ತೆ ಆಗ್ತಾವಲ್ಲ ಡಿಲೆವರಿಗಳು ನೋಡ್ರಿ ಆ ಕೂಸುಗಳ ಪರಿಸ್ಥಿತಿ ಹೆಂಗಿರ್ತದೆ. ಹುಟ್ಟುದ್ರ ಬಗ್ಗೆನೂ ವಿಚಾರ ಮಾಡ್ಕೋರಿ, ಆಮೇಲೆ ಸಾಯೋದ್ರ ಬಗ್ಗೆನೂ ವಿಚಾರ ಮಾಡ್ಕೋರಿ. ಹುಟ್ಟೇವಂದ್ರೆ ಸಾಯ್ತೇವು. ಯಾಕೆ ಹುಟ್ಟಿಪ್ಪ ಅಂತ ನಮ್ಮನ್ನು ಯಾರ ಕೇಳಿದ್ರೆ ನಾವೇನು ಹೇಳೋದು? ಸಾಯೋ ಸಂಬಂಧ ಹುಟ್ಟೇವು. ಹಂಗಾರೆ ಯಾಕೆ ಸತ್ತಿಪ್ಪ ನೀನು? ಹುಟ್ಟು ಸಂಬಂಧ ಸತ್ತನಿ. ಇದಕ್ಕಿಂತ ಹೆಚ್ಚಿಗೆ ನಮಗೆ ಏನು ಗೊತ್ತೇ ಆಗೋದಿಲ್ಲ ಅಂತ. ಈ ಜನನ ಮಾಡ ಚಕ್ಕರಿಂದ ಬಿಡುಗಡೆ ಆಗುವಂತಹ ಮಾರ್ಗ ತೋರಿಸ ಯಾರಿದ್ದ ಅಂದ್ರೆ ಅವು ಕೇವಲ ಸದ್ಗುರು. ಟೊಬ್ಬಾರ ಕುಮಾರೇ अनंत जन्मीचे पुण्य जोडे तरीच परमार्थकडे मुख्य परमात्मा आतुडे अनुभवासी. ಸಮರ್ಥರಂತಾರ ಸದ್ಗುರುಗಳೇನು ಸುಮ್ಮನೆ ಸಿಗುವುದಿಲ್ಲ. ಅನಂತ ಜನ್ಮದ ಪುಣ್ಯ ನಮ್ಮಂತಲ್ಲಿದ್ರೆ ಮಾತ್ರ ಸಿಗ್ತಾರ. ಎಷ್ಟೋ ಜನ್ಮ ಅನಂತ ಅಂದ್ರೆ ಲೆಕ್ಕಿಲ್ಲ. 10 ಜನ್ಮ 20 ಜನ್ಮ ಹಿಂಗಲ್ಲ. ಅನಂತ ಜನ್ಮೀಚೆ ಪುಣ್ಯ ಜೋಡಿ ತರೀಚ ಪರಮಾರ್ಥಗಡೆ ಮುಖ್ಯ ಪರಮಾತ್ಮ ಆತುಡೆ ಅನುಭವ. ಮುಖ್ಯ ಪರಮಾತ್ಮ ಯಾರು ಅನ್ನುವಂಥದ್ದು ಗೊತ್ತಾಗಬೇಕಂತಾರ ಅವರು. मुख्य देवासी जाणावे जन्म सार्थकची करावे न कळे तरी सत्संग धरावे कळे. ठोबार कुमारे हो ಎಲ್ಲಿಯವರೆಗೆ ದೇವಾದಿ ದೇವನಾದಂತಹ ಆ ಮುಖ್ಯ ಪರಮಾತ್ಮನನ್ನು ತಿಳಿದಿಲ್ಲ ಅಲ್ಲಿ ತನಕ ನಮ್ಮ ಜನ್ಮದ ಸಾರ್ಥಕತೆ ಆಗುವುದಿಲ್ಲ. ಇದು ಒಬ್ಬರೇ ಹೇಳಿದ್ದಲ್ಲ, ವೇದ ಶಾಸ್ತ್ರಗಳ ಮೊದಲ ಮಾತು ಇದನ್ನು ಪ್ರಮಾಣೀಕರಿಸಿ ಹೇಳ್ತಾವ. ಸ್ವತಃ ತುಕೋಬಾರಾಯರಂತಾರ. ಭಾಗ್ಯಶ್ರೀ ಬಾರ್ಸ
निष्ठावंत भाव भक्तांच्या स्वधर्म निष्ठावंत भाव सद्गुरु वाचोनी संसारी तारक सद्गुरु वाचोनी संसारी तारक नशेची निशंक आनकानी नशेची निशंक आनकोणी उघड परब्रह्म सद्गुरूचे मोठे उघड परब्रह्म सद्गुरूचे मोठे उघड परब्रह्म सद्गुरूचे मोठे पुरावीत आती शिष्याची पुरावीत आती शिष्याची उघड परब्रह्म सद्गुरूचे मोठे इंद्र चंद्र देव ब्रह्मादि करुणी इंद्र चंद्र देव ब्रह्मादि करुणी संशयाची श्रेणी छेदितना संशयाची श्रेणी छेदितना उघड परब्रह्म वंचना करीती वंचना करीती जना दृष्ट नसतात मुख्य श्रेष्ठ श्रेष्ठ वंदिता ती मुख्य श्रेष्ठ श्रेष्ठ वंदिता ती उघड परब्रह्म ज्ञानदेव म्हणे ज्ञानदेव म्हणे गुरुच्या मी दास नेणे साधनास आन कोणी उघड परब्रह्म सद्गुरूचे उघड परब्रह्म सद्गुरूचे मोठे
ठोब्बार कुमाये जय जय ठोब्बार कुमाये बोला पुंडलिक वरदान श्री ज्ञानदेव राजाधिराज महाराज के जय श्री गुरुदेव ಮಾೌಲಿ ಜ್ಞಾನೇಶ್ವರರ ಅಭಂಗಿದು. ಜ್ಞಾನೇಶ್ವರ ಮಹಾರಾಜರು ಮಾೌಲಿ ಜ್ಞಾನೇಶ್ವರ ಮಹಾರಾಜರು ಅಂತಾರ, ಸದ್ಗುರು ವಾಚೋನಿ ಸಂಸಾರಿ ತಾರಕ ನಶೇತಿ ನಿಷ್ಠಂಕ ಆನಕೋನಿ. ಸಂಶಯ ನಿಶ್ಚಯವಾಗಿ ನಾ ಹೇಳ್ತೀನಿ, ಸದ್ಗುರು ಇರಲಾರ್ದ ಈ ಭವತಾರಕವನ್ನು ಭವದ ಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಸದ್ಗುರು ವಾಚೋನಿ ಸಂಸಾರಿ ತಾರಕ ನಸೇತಿ ನಿಷ್ಠಂಕ ಆನಕೋಣಿ. ಯಾಕಂದ್ರ ಸದ್ಗುರು ಸಾಮಾನ್ಯ ಅಲ್ಲ, ಉಗಡೆ ಪರಬ್ರಹ್ಮ ಸದ್ಗುರು ಚೇ ಮೂರ್ತಿ. ಗುರುನಾಥ ಕಣ್ಣಿಗೆ ಕಾಣಿಸುವಂತಹ ಪರಬ್ರಹ್ಮನ ಮೂರ್ತಿಯೇ ಇದ್ದಾನಂತೆ. ಇಷ್ಟೇ ಅಲ್ಲ, ಪುರವಿದ್ಯಾರ್ಥಿ ಶಿಷ್ಯಾಚಿಯ ಶಿಷ್ಯ ಏನು ಕೇಳ್ತಾರ ಅದನ್ನು ಕೊಡ್ಲಿಕ್ಕೆ ತಯಾರಿದ್ದಾನ. मागण्याची आस पाहे मुखाकडे चिंतिल्यारो कडे मनोग. ನೀ ಏನು ಬೇಡ್ತಿ ಬೇಡು, ಖರೆ ಸದ್ಗುರುಸಿ ಕಾಯ ಪುಸಾವೆ ಹೇಹಿ ಕಡೆ ನಾ ಸ್ವಭಾವೇ. ಸಮರ್ಥರಂತಾರ ಗುರುನಾಥರಂತಲೋ ಏನು ಕೇಳಬೇಕು ಅನ್ನೋದು ಈ ಜನರಿಗೆ ಗೊತ್ತೇ ಇಲ್ಲ ಅಂತ. ಬ್ರಹ್ಮಚೇತನ ಮಹಾರಾಜರು ಅಂತಿದ್ರಂತ, ಬ್ರಹ್ಮಾನಂದ ನಮ್ಮಂತಲ್ಲ ಬರೋರೆಲ್ಲ ಇಂಗು ಜಿರ್ಗಿ ಗಿರಕಿಗಳೇವ, ಪ್ರಪಂಚದ ಬಗ್ಗೆನೇ ಕೇಳ್ತಾರ, ಖರೆ ನಿಮ್ಮ ಸ್ವರೂಪವನ್ನೇ ನನಗೆ ತೋರಿಸ್ರಿ, ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸ್ರಿ ಅಂತ ಕೇಳಿದ್ರೆ ಅದನ್ನು ಕೊಡ್ಲಿಕ್ಕೆ ತಯಾರಿದ್ದಾರೆ, ಖರೆ ಕೇಳೋದು ಗೊತ್ತಿಲ್ಲ. ಒಬ್ಬಾರ ಕುಮಾರಿ ಓ ಪುರವಿತಿ ಆರ್ತಿ ಶಿಷ್ಯಾತಿಯ. ಶಿಷ್ಯನ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡೋರು ಯಾರಾದರೂ ಇದ್ರ ಅವರು ಕೇವಲ ಸದ್ಗುರುಗಳು. ಎಲ್ಲ ಇಚ್ಛೆ ಖರೆ ಅಂಥ ಶಿಷ್ಯತ್ವ ಬೇಕಲ್ಲ. ಬರೇ ಉಪದೇಶ ತಗೊಂಡವ್ರೆಲ್ಲರೂ ಶಿಷ್ಯರಾದ್ರು, ಸತ್ ಶಿಷ್ಯ ಆಗಬೇಕಲ್ಲ. ಒಬ್ಬ ಗುರುನಾಥ ಉಪದೇಶ ಕೊಟ್ಟಂದ್ರೆ ಅವ್ನು ಶಿಷ್ಯ ಆದ, ಇಷ್ಟು ಮಾತ್ರಕ್ಕೆ ಅವ್ನು ಕೇಳಿದ್ದು ಕೊಡುವುದಿಲ್ಲ. ಅವರು ಸದ್ಗುರುಗಾಗಿ ಸಂಪೂರ್ಣ ತನ್ನನ್ನು ತಾನು ಅರ್ಪಣೆ ಮಾಡ್ಕೋಬೇಕು. ಗುರು ಮಾತಾ ಪಿತಾ ಗುರುಚಿ ದೈವತಾ ಗುರು ಮುಕ್ತಿದಾತ ಐಸೆ ಮಾನೆ. ಇಂಥದ್ದು ಬೇಕಲ್ಲ ತಯಾರಿ. ತಂದೆ ನೀನು, ತಾಯಿಯು ನೀನು, ನೀನು ಕೂಡಲ ಸಂಗಮ ದೇವಾ ದೇವಾ ತಂದೆ ನಿನ್ನ ಸಂಗಮ ದೇವಾ. ಓ ಗುರು ಮಾತಾ ಪಿತಾ ಗುರುಚಿ ದೈವತಾ. ನನ್ನ ಗುರುನೇ ತಂದಿ, ನನ್ನ ಗುರುನೇ ತಾಯಿ. ನನ್ನ ದೇವರು ನನ್ನ ಗುರುನೇ ಇದ್ದಾನ. ನನಗೆ ಮುಕ್ತಿ ಕೊಡೋರು ಯಾರಿದ್ರು ಅವರು ನನ್ನ ಸದ್ಗುರು ಇದ್ದಾರಂತೆ. ಇಷ್ಟು ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ. ಭಕ್ತಿ ಹೆಂಗಿರ್ಬೇಕಂದ್ರೆ ಸದ್ಗುರುವಿನ ಮೇಲೆ ನಿಷ್ಠ ಅಂದ್ರೆ, ಗುರುನಾಥ ಪೂರ್ವಕ್ಕೆ ಹೊಂಡು ಸೂರ್ಯ ಪಶ್ಚಿಮಕ್ಕೆ ಹೊಂಡಿರ್ತಾನಂತ ಅಂದ್ರು ಸಹಿತ ಹೂ ಅನ್ಬೇಕಂತಾರು. ಅದಂಗ್ರಿ ಮಹಾರಾಜ್ರ ನಿಮ್ಮ ತಲೆನೇ ಲೂಸ್ ಆಗ್ಯದ ಏನು ಪೂರ್ವಕ್ಕೆ ನಾವು ಪಶ್ಚಿಮಕ್ಕೆ ಹೆಂಗೆ ಮಾಡ್ತಾನ್ರಿ ಮಹಾರಾಜ್ರ ಅಂತನೂ ಕೇಳೋ ಶಿಷ್ಯ ಇದ್ದಂದ್ರೆ ಅವು ಕಲ್ಪಾಂತ ತನಕನೂ ಮೋಕ್ಷ ಆಗೋದಿಲ್ಲ. ಅದಕ್ಕೆ ಗುರುನಾಥನ ಒಂದು ಗುಲಾಮನಾಗಿ ಯಾರು ಸೇವೆ ಮಾಡ್ತಾರಲ್ಲ ಅವರಿಗೆ ಸದ್ಗುರುನಾಥ ತನ್ನ ಸ್ವರೂಪವನ್ನೇ ತೋರಿಸ್ತಾನನ್ನುವಂಥ ಮಾತ ಈ ಅಭಂಗದೊಳಗೆ ಬರ್ತದೆ. ಅಂಥ ಗುರು ಬೇಕು ಅನ್ನುವಂಥ ತಳಮಳ ನಮ್ಮಲ್ಲಿ ಬರಬೇಕಂತ.
ಚಿದಂಬರ ಮಹಾಸ್ವಾಮಿಯ ಅತ್ಯಂತ ಅಂತರಂಗದ ಶಿಷ್ಯರು ದಾಸ ಶ್ರೇಷ್ಠರು ಆಗಿರುವಂಥ ರಾಜಾರಾಮ್ ಮಹಾರಾಜರಿಗೆ 8 ವರ್ಷಕ್ಕೆ ಈ ತಳಮಳ ಶುರುವಾಯಿತು. ಬಾಬುಳಗಾವದೊಳಗೆ ದ್ವಾರಕಾನಾಥರು ಧ್ರುವ ವ್ಯಾಖ್ಯಾನವನ್ನು ಹೇಳಿಕತ್ತಿದ್ರಂತ ಶ್ರಾವಣ ಮಾಸದಾಗ. 8 ವರ್ಷದ ರಾಜಾರಾಮ ಅಗ್ದಿ ಮನಸ್ಸು ಕೊಟ್ಟು ಕೇಳಲಿಕ್ಕಂತ. ಮನಸ್ಸು ಕೊಟ್ಟು ಕೇಳಿದ್ರೆ ತಿಳಿತದ. ಮನಸ್ಸ ಕೊಡ್ಲಿಲ್ಲ ಅಂದ್ರೆ ನೀವು ಆ ಮನಸ್ಸು ಎಲ್ಲೋ ತಿರುಗಾಡ್ತದ, ನೀವು ಇಲ್ಲಿ ಕೂತಿರ್ತದ. ತಗೊಂಡು ಏನು ಮಾಡಿ ಟೊಬ್ಬಾರ ಕುಮಾರಿ ಓ ದ್ವಾರಕಾನಾಥರು ಅಂದ್ರು 5 ವರ್ಷದ ಧ್ರುವ, 5 ವರ್ಷದ ಹಸುಳೆ ವನವೆತ್ತ ತಪವೆತ್ತ, ಬೈದು ಮಲತಾಯಿ ಅಡವಿಗೆ ನೂಕಲು, ಸುಯ್ದು ಕೋಪ ಅಗ್ನಿಗಳು ಪುರಪೊರಟು ಹೋದಾಗ 5 ಪಿತರುಗಳಿದ್ದು ಏನು ಮಾಡಿದರು ಅಂತ ಏನೊಂದು ಪದ ಅದಲ್ಲ. 5 ವರ್ಷಕ್ಕೆ ಸಗುಣ ದೇವರ ಭಗವಂತನ ದರ್ಶನ ಆಗ್ಯದಂದಾಗ ನನಗೆ 8 ವರ್ಷ ಆಗ್ಯಾವಂದ್ರು ಅವರು. 8 ವರ್ಷ ಆದ್ರೂ ನನಗೆ ಇನ್ನ ಭಗವಂತನ ದರ್ಶನ ಆಗಿಲ್ಲ ಅಂದ್ರೆ ಛೀ ಅಂದ್ರೆ ಅವ್ರು ಈ ಜನ್ಮಕ್ಕೆ. ಧ್ರುವನಕ್ಕಿಂತ 5 ವರ್ಷ ದೊಡ್ಡ ಅವ. ಮತ್ತು ನಾವು ಲೆಕ್ಕ ಹಾಕಿದ್ರೆ ನನಗೆ 66 ವಯಸ್ಸು. ಅದ್ರಾಗ 5 ವರ್ಷ ತೆಗಿ ಕಬ್ಬಾರ ಕುಮಾರಿ ಹೋ ದ್ವಾರಕಾನಾಥರ ಮುಂದೆ ಉಳ್ಳಾಡ್ಲಿಕ್ಕತ್ರಂತ. ಕಂಠು ಬಿಗದು ಬಂದಿತ್ತು, ಕಣ್ಣಾಗ ನೀರು ತಳ ತಳ ಹರಿತಿತ್ತು. ದ್ವಾರಕಾನಾಥ್ ಗುರುಗಳಂದ್ರು, ಏನೋ ರಾಜಾರಾಮ ಇದೇನಂತಂದ್ರು, ಮಹಾರಾಜ್ 5 ವರ್ಷದ ಧ್ರುವಗ ಭಗವಂತನ ಏನಪ್ಪ ಅಂದ್ರೆ ಸಗುಣ ಸಾಕ್ಷಾತ್ಕಾರ ಆಯ್ತು, ನನಗೇನೂ ಆಗಿಲ್ಲ. ಅವಾಗಂದ್ರು, ಇದೇ ತಳಮಳ ನಿನ್ನಂತಲ್ಲಿ ಉಳಿಲಿ, ಒಂದಿಲ್ಲ ಒಂದು ದಿವಸ ಆ ಭಗವಂತ ನನಗೆ ಭೇಟಿ ಆಗ. ಇಂಥ ತಳಮಳ ಶಾಂತಿ ಬ್ರಹ್ಮನಾಗಿರುವಂತಹ ಸಂತ ಏಕನಾಥ ಮಹಾರಾಜರಿಗೆ ಸಣ್ಣವಿದ್ದಾಗ ಈ ತಳಮಳ ಇತ್ತಂತ. ಪೈಠಣದೊಳಗೆ ಏಕನಾಥ್ ಮಹಾರಾಜರು ಸೂರ್ಯನಾರಾಯಣ ಮತ್ತು ರುಕ್ಮಿಣಿಯವರು ಉದರದಿಂದ ಹುಟ್ಟುತ್ತಾರೆ. ನೋಡ್ರಿ, ಒಬ್ಬ ಸಂತ ಒಬ್ಬ ಜ್ಞಾನಿ ಒಂದು ಕುಲದೊಳಗೆ ಹುಟ್ಟಬೇಕಾದ್ರೆ ಅದ್ರ ಎಷ್ಟೋ ಕುಲದಿಂದ ಭಗವಂತನ ಭಕ್ತಿಯಲ್ಲಿ ನಡೆದಿರ್ತದೆ. ಒಮ್ಮೆ ಅಂಥ ಶ್ರೇಷ್ಠ ಭಕ್ತರು ಹುಟ್ಟುವುದಿಲ್ಲ. ಹುಟ್ಟಬೇಕಾದ್ರೆ ಹೆಂಗ ಒಳ್ಳೆ ಬೀಜ ಇದ್ರೆ ಮಾತ್ರ ಒಳ್ಳೆ ಫಲ ಬರ್ತಲ್ಲ, ಹಂಗ ಪೀಡಾನುಪೀಡೆಯಿಂದ ಭಗವಂತನ ಭಕ್ತಿಯಲ್ಲಿ ನಡಿಬೇಕು. ಅಂಥ ಭಗವದ್ ಭಕ್ತರ ಕುಟುಂಬ ಏಕನಾಥ್ ಮಹಾರಾಜ. ಯಾಕಂದ್ರೆ ಏಕನಾಥ್ ಮಹಾರಾಜರ ಮುತ್ಯನ ಅಪ್ಪ ಏನಂತೀರಿ ನೀವು, ಪಂಜೋಬ ಅಂತ ನೋಡ್ರಿ. ಏಕನಾಥರ ಮಹಾರಾಜರ ಮುತ್ಯ ಚಕ್ರಪಾಣಿ, ಅವರ ಅಪ್ಪ ಯಾರಂದ್ರೆ ಅತ್ಯಂತ ಏನಪ್ಪ ಅಂದ್ರೆ ಮಹಾನ್ ಸಂತ ಶ್ರೇಷ್ಠ ಭಾನುದಾಸರು. ಭಾನುದಾಸರ ಮರಿಮಮ್ಮಗ ಯಾರಂದ್ರೆ ಏಕನಾಥ್ ಮಹಾರಾಜರು. ವಿಚಾರ ಮಾಡಿ ನಾವು. ಇವತ್ತು ಶುರು ಆಗುವುದ ಲೇಟ್ ಆಯ್ತು, ಆದರೂ ಸಹಿತ ಎಷ್ಟು ಸಾಧ್ಯದ ಅಷ್ಟು ಈ ಒಂದು ಕಥೆಯನ್ನು ನಾವು ಮುಂದುವರ್ಸೋಣ. ಈ ಒಂದು ಮಹಾತ್ಮರ ಚರಿತ್ರೆಯನ್ನು. ಅಂಥದ್ರಾಗ ನನಗೇನು ಸಮಸ್ಯೆ ಆಗಿದೆ ಗೊತ್ತನ, ನಮ್ಗೆ ಅನ್ನಿಸ್ತದ ನಾವು ತಿನ್ನು ಸಂಬಂಧ ಹುಟ್ಟೇವನು ಅಂತ ಅನಿಸ್ಲಿಕ್ಕತ್ತೀವಿ. ಯಾಕಂದ್ರೆ ಮಧ್ಯಾಹ್ನದಾಗ ಶಿಸ್ತು ಬೆಣ್ಣಿಗೆ ಯಾಕಪ್ಪ ಹೆಸ್ರಾಡಿ ಈಗ ಎಷ್ಟು ತ್ರಾಸ ಮಾಡ್ಲಿಕ್ಕತ್ತ ನೋಡು. ಇರ್ಲಿಕ್ಕಂದ್ರೆ ಬಿಳಿ ನಾಲ್ಕಾದ್ರೆ ನಮಗೆ ಏನು ಆಸ್ಗೋತಿದ್ದಿಲ್ಲ ನಾವು. ಈಗ ಎಷ್ಟು ತ್ರಾಸ ಮಾಡ್ಕೊಂಡವ್ರೆ. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಓ ಭಾನುದಾಸರ ಬಗ್ಗೆ ಸ್ವಲ್ಪ ಕಲ್ಪನಾ ಕೊಡ್ತಾನೆ ನಿಮಗೆಲ್ಲರಿಗೂ. ನಿಮಗೆ ಗೊತ್ತಿರಬೇಕು, ಪಂಢರಪುರದೊಳಗಿನ ಪಂಢರಿನಾಥನನ್ನ ವಿಜಯನಗರದ ರಾಜನಾಗಿರುವಂಥ ರಾಮರಾಯ ಪಂಢರಪುರದಿಂದ ವಿಜಯ ಏನಪ್ಪ ಅಂದ್ರೆ ಅದು ಯಾವುದದು ಹಂಪಿ ವಿಜಯನಗರಕ್ಕೆ ಕರ್ಕೊಂಡು ಹೋದವ. ಪಾಂಡುರಂಗನಿಂದ ಏನಪ್ಪ ಅಂದ್ರೆ ಅವನು ಇದ್ರಾಗ ಹಾಕಿ ಭಾವದಿಂದ ಕರ್ಕೊಂಡು ಹೋಗಿ ವಿಜಯನಗರದೊಳಗೆ ನೀವು ನೋಡ್ರಿ, ಈಗ ವಿಠ್ಠಲ ಏನದು ವಿಜಯ ವಿಠ್ಠಲ ಮಂದಿರದ ಇಲ್ರಿ, ಅಲ್ಲಿ ವಿಠ್ಠಲ ಮೂರ್ತಿ ಇಲ್ಲ. ಈ
ಕರ್ಕೊಂಡು ಹೋಗಿ ಎಲ್ಲ ಸ್ಥಾಪನಾ ಮಾಡಿ ವೈಭವದಿಂದ ಏನಪ್ಪಾ ಅಂದ್ರೆ ವಿಠ್ಠಲನ ಭಕ್ತಿ ಮಾಡುವಂಥ ರಾಮರಾಯ ಇಲ್ಲಿ ಎಲ್ಲ ಸಂತರು ಗೋಳಾಡ್ಲಿಕ್ಕತ್ರ ಪಂಡ್ರಪುರದಾಗ ನಮ್ಮ ವಿಠ್ಠಲ ಇಲ್ಲಿ ನಾವು ಏನು ಮಾಡೋಣ ಅಂತೇಳಿ ಹೆಂಗೆ ಕರ್ಕೊಂಡು ಬರಬೇಕು ಅವ ರಾಜ ಕರ್ಕೊಂಡು ಹೋಗ್ಯಾನ ಹೆಂಗಂತೇಳಿ ಎಲ್ಲರೂ ಚಿಂತಾಕ್ರಾಂತರಾದಾಗ ನಾ ಕರ್ಕೊಂಡು ಬರ್ತೀನಂತ ಹೋಗಿ ವಿಜಯನಗರದೊಳಗಿನ ವಿಜಯ ವಿಠ್ಠಲನ ಕರ್ಕೊಂಡು ಮತ್ತೆ ಪಂಡ್ರಪುರಕ್ಕೆ ಕರ್ಕೊಂಡು ಬಂದವ್ರು ಯಾರಾದರೂ ಇದ್ರೆ ಅವರು ಭಾನುದಾಸರು. ठोब्बार कुमारी जय जय हो ಅಂಥವ್ರ ಮರಿಮಗ ಅಂದ್ರೆ ಆ ಕುಟುಂಬದೊಳಗೆ ಪೀಡ್ಯಾನ ಪೀಡಿಯಿಂದ ಭಗವಂತನ ಭಕ್ತಿ ಪಾಂಡುರಂಗನ ಭಕ್ತಿ ನಡೆದೇ ಇತ್ತು. ಅಲ್ಲಿ ಇಂಥ ಸತ್ಸಂಗಗಳು ಸಪ್ತಾಹಗಳು ಪ್ರವಚನ ಕೀರ್ತನ ಅವ್ರ ಮನೆಯೊಳಗೆ ಯಾವಾಗಲೂ ಹಾಕೋತಿದ್ದು. ಬಂದವ್ರೆಲ್ಲರೂ ಏನು ಹೇಳೋರು, ಸದ್ಗುರುವಿನಿಂದ ಅನುಗ್ರಹಿತನಾಗಲಾರ್ದ ಮುಕ್ತಿ ಆಗೋದಿಲ್ಲ ಅಂತನು. ಕೇಳಿ 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 ಏಕನಾಥ ಅಂತ ಯಾಕೆ ಹೆಸರು ಗೊತ್ತನ್ರಿ? ಏಕನಾಥ್ ಅಂದ್ರೆ ಏಕೆ ಯಾಕಂದ್ರ ಹುಟ್ಟಿದ ಕೂಡಲೇ ತಂದೆ ತಾಯಿಗಳು ಹೋಗ್ಬಿಟ್ರು. ಮೂಲಾ ನಕ್ಷತ್ರದಾಗ ಹುಟ್ಟಿದ್ರು ಏಕನಾಥ್ ಅವರು. ತಂದೆ ತಾಯಿಗಳು ಹೋದ್ರು, ಒಬ್ಬನೇ ಉಳಿದು ಅಂತೇಳಿ ಏಕೆ ಅಂತಂದ್ರು. ಏಕನಾಥ ಅಂದ್ರು ಅಂಥ ಚಕ್ರಪಾಣಿ ಮುತ್ಯಾದವ್ರನ್ನ ಬೆಳೆಸ್ಲಿಕ್ಕತ್ತಲ್ಲ, ಬೆಳೆಸೋ ಹೊತ್ನಾಗ ಒಟ್ಟ ತಲೆಯಾಗ ಹೆಂಗೆ ರಾಜಾರಾಮರಿಗೆ ಗುರು ಬೇಕು ಗುರು ಬೇಕು ಗುರು ಬೇಕು ಅನ್ನುವಂಥದ್ದು ಇಷ್ಟು ತಳಮಳ ಇತ್ತಲ್ಲ. ಪೈಠಣದಾಗ ಊರ ಹೊರಗೆ ಒಂದು ಶಿವಮಂದಿರ ಇರ್ತದೆ. ಆ ಶಿವಮಂದಿರದಾಗ ಹೋಗಿ ಊಟ ನೀರು ಎಲ್ಲ ಬಿಟ್ಟು ಆ ಶಿವನ ಲಿಂಗಕ್ಕೆ ಅಪ್ಕೊಂಡು ನನಗೆ ಗುರು ಬೇಕು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂಥೇಳಿ ಅನ್ನ ನೀರ ಎಲ್ಲ ವರ್ಜ ಮಾಡಿ ಗುರುವಿಗಾಗಿ ಹಂಗೆ ಹಂಬಲಿಸ್ಬೇಕಂತಾರೋ. ಮುಮುಕ್ಷತ್ವ ಪ್ರಾಪ್ತ ಆಗಲಾರ್ದ ಸಾಧಕತ್ವ ನಿರ್ವಹಣ ಆಗುವುದಿಲ್ಲ. ಮುಮುಕ್ಷತ್ವ ಪ್ರಾಪ್ತ ಆಗಲಾರ್ದ ಸಾಧಕತ್ವ ಸರಿನೂ ಆಗುವುದಿಲ್ಲ. ಸುಮ್ಮನೆ ನಾ ಮಾಡೀನಿ ಅನ್ಕೋತ ಹೋಗೋದಾತ ಖರೆ ಗುರುನಾಥ್ ಹೇಳಿದಂಥ ಸಾಧನ ಮಾಡ್ಲಿಕ್ಕೆ ಆಗುವುದಿಲ್ಲ. ಆವಾಗ ಆ ಶಿವಲಿಂಗದಿಂದ ಒಂದು ಆಕಾಶವಾಣಿ ಆಗ್ತದೆ. ಒಂದು 5-6 ದಿವಸ ಅಪ್ಕೊಂಡು ಅಲ್ಲೇ ಉಳಿದು ಬಿಡ್ತಾನ. ಚಕ್ರಪಾಣಿ ಅದು ಹುಡುಕ್ಯಾಡ್ಲಿಕ್ಕೆ ಶುರು ಮಾಡ್ತಾರೆ, ಸಿಗುವುದಿಲ್ಲ. ಆ ಶಿವಲಿಂಗದಿಂದ ಏನಾಯ್ತು ಆಗ್ತಂದ್ರೆ, ನಿನ್ನ ಗುರು ದೇವಗಿರಿಯೊಳಗೆ ಜನಾರ್ದನ ಪಂಥ ಅಂತಿದ್ದಾರೆ, ಅಲ್ಲಿ ನೀವು ಹೋಗು, ಅವರಿಂದ ಅನುಗ್ರಹಿತರಾಗು ಅಂತ ಹೇಳಿದಾಗ ಟೈಮ್ ಎಷ್ಟಾಗಿತ್ತಂತೀರಿ ನೀವು ವಕೀಲರು? ರಾತ್ರಿ 1:30 ಆಗಿತ್ತು. 1:30ಗೆ ಆಕಾಶವಾಣಿ ಆಗ್ಯದ, ಪೂರ ಕತ್ಲ ಆವರಿಸ್ಬಿಟ್ಟದ. ಗುರುವಿನ ಒಂದು ಸುಳ್ಳು ಹೇಳಿಬಿಟ್ಟು ಆಕಾಶವಾಣಿ ಆತಲ್ಲ, ನಾ ಗುರುವಿನ ಇವಾಗ ಹೋಗಿ ಉಪದೇಶ ತಗೋಬೇಕಂತೇಳಿ ಸಣ್ಣ ಹುಡುಗ, ಭಾಳ ಆದ್ರೆ 10, 12, 13 ವರ್ಷದ ಹುಡುಗ, ಏನು ಹಾಗೆ ರಾತ್ರಿ ಕಾಲಕ್ಕೆ ಚಪ್ಪಲ್ ಸಹಿತಿಲ್ಲ, ಹಾಗೇ ನಡ್ಕೋತ ಹೊಂಟಿಬಿಟ್ಟ. ದೇವಗಿರಿ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಈ ತಳಮಳ ಬೇಕಲ್ಲ, ಈ ತಳಮಳ ಇರಲಾರ್ದ ಸದ್ಗುರು ಹೆಂಗೆ ಸಿಗ್ತಾನ? 3 ದಿವಸ ಹಗಲ ರಾತ್ರಿ ಅಡ್ಡಾಡ್ಕೊತ ಹೋದಾಗ ಸ್ವತಃ ಪಾಂಡುರಂಗನೇ ನಡು ಬಂದು ಅವ್ರ ಊಟಕ್ಕೆ ನೀರಿಂದು ವ್ಯವಸ್ಥೆ ಮಾಡ್ತಿದ್ರು. 3ನೇ ದಿವಸ ದೇವಗಿರಿ ಕಿಲ್ಲಾದ ಅವ್ರು ಏನಪ್ಪ ಅಂದ್ರೆ ಆಡಳಿತಗಾರ, ಕಿಲ್ಲಾದ ಒಂದು ಆಡಳಿತ ಅವ್ರ ಕೈಯಾಗೆ ಇತ್ತು. ಯಾರಿಗೆ? ಜನಾರ್ದನ ಪಂಥ. ಹೋದ, ಅವರು ಅಡ್ಡ ದ್ವಾರಪಾಲಕರು ನಿರ್ಧರಿಸಿದ್ರು, ಏನು ಬೇಕು ಹುಡುಗ ಅಂದರು. ನಮಗೆ ಜನಾರ್ದನ ಸ್ವಾಮಿಗಳನ್ನ ಭೇಟಿ ಆಗ್ಬೇಕಾಗ್ಯದ. ಅವರಂದ್ರು, ಏನೋ ಸರಳ ಅಂತಿಲ್ಲ, ಈ ಕಿಲ್ಲಾದ್ರೆ ಆಚಾರಿದ್ದಾರೆ ಅವರು, ಹೀಗೆ ಹಂಗೆ ಭೇಟಿ ಆಗ್ತಾರೆ. ಇಲ್ಲ, ನಾನು ಭೇಟಿ ಆಗೋ ಸಂಬಂಧ ಬಂದನಂತದು. ಇದನ್ನು ಅವಾಜ್ ಕೇಳಿದ್ರು ಅವರು. ಜನಾರ್ದನ ಪಂಥ ಹೊರಗೆ ಬಂದರು. ಯಾರು ನೀನು ಅಂತಂದ್ರು. ನಾನು ಏಕೆ ಅಂತ. ಭಾಳ ನೀ ಯಾರು ಅಂದ್ಕೊಳ್ಳಿ, ನಾನು ಏಕನಾಥ ಅಂತ. ಏಕನಾಥ ಅಂದ ಕೂಡಲೇ ಅವರಂದ್ರು, ಏಕನಾಥ ಅಂತ ನಿನ್ನ ಹೆಸರದ ಅಂದ್ರೆ ನಿನ್ನ ಮನಿತನದೊಳಗೆ ಭಯಂಕರ ದೊಡ್ಡ ಭಕ್ತರು ಇರಬೇಕು ಅಂತ. ಅಂದ್ರೆ ಆ ಏಕವನ್ನ, ಆ ಪರಬ್ರಹ್ಮ ಒಂದೇ ಆಗಿರುವಂಥ ಪರಬ್ರಹ್ಮನನ್ನ ಕಾಣೋ ಸಂಬಂಧ ನಮ್ಮ ಮರ್ಪ ಅರ್ಥದ. ಅಂಥ ಏಕನಾಥ ಅಂದ್ರೆ ನೀನು ಎಂಥ ಹೆಸರಿಟ್ಟಾರಪ್ಪ ನೀನು, ಬಾರೋ ಬಾಳ ಅಂತ ಒಳಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅವರಂದ್ರು, ನನಗೆ ಗುರು ಬೇಕಾಗ್ಯದ, ನನಗೆ ಅನುಗ್ರಹ ಬೇಕಾಗ್ಯದ. ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅವರಂದ್ರು, ಹಂಗೆ ಆಗ್ತದೋ ಅನುಗ್ರಹ ಅಂದರು. ಅದರ ಸಂಬಂಧ ಗುರುವಿನ ಸೇವಾ ಮಾಡಬೇಕು.
ಗುರುವಿನ ಸೇವಾ ಮಾಡಿದಾಗ ಗುರು ಸಂತುಷ್ಟ ಆದಾಗ ಮಾತ್ರ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಪರೋಪರಿಯಿಂದ ಗುರು ಸೇವಾ ಮಾಡ್ಲಿಕ್ಕೆ ತಯಾರಿದ್ದೀರ ಅಂದ ಕೂಡ ಒಳ್ಳೆ ತಯಾರಿದ್ರು. ಹಗಲ ರಾತ್ರಿ ನಿಮ್ಮ ಸೇವಾ ಮಾಡ್ತಾನೆ ಅಂತ ಹೇಳಿ ಹಗಲ ರಾತ್ರಿ ಸೇವಾ ಮಾಡಿದರು. ಅದಕ್ಕೆ ನೋಡ್ರಿ ಗುರುವಿನ ಸೇವಾ ಮಾಡಬೇಕು. ಗುರು ಸೇವಾ ಮಾಡೋ ನೀ ಶರಣೋ ಗೋ ನಾನಾರೆಂಬುದನ ಕೇಳದ ನೋಡೋ ಮುಕ್ತಿ ಪಡಿ ಮನುಜ. ಗುರು ಸೇವಾ ಹಾಕಿರ್ತಾಳ. ಆ ಗುರು ಸೇವಾ ಮಾಡೋ ನೀ ಶರಣೋ ಗೋ ನಾನಾರೆಂಬುದನ ತಿಳಿದ ನೋಡೋ ಮುಕ್ತಿ ಪಡಿ ಮನುಜ. ಸೇವಾ ಮಾಡೋ ವಾಸನ ಗುಣದಿಂದ ನಾಲ್ಕು ಜಾತಿ ನೇಮದಿಂದ ತಿರುಗಾಡಿ. ವಾಸನ ಗುಣದಿಂದ ನಾಲ್ಕು ಜಾತಿ ನೇಮದಿಂದ ತಿರುಗಾಡಿ. ಲೆಕ್ಕವು ಮಾಡಿದರೆ 1,84 ಯೋನಿಯೊಳಗೆ ಮುಳುಗಾಡಿ. ಯೋನಿಯೊಳಗೆ ಮುಳುಗಾಡಿ ಪಾರಾಗಿ ಹೋಗೋ ಈ ಭವನಿಗೋ. ಪಾರಾಗಿ ಹೋಗೋ ಈ ಭವನಿಗೋ ನಾನಾರೆಂಬುದನ ತಿಳಿದ ನೋಡು ಮುಕ್ತಿ ಪಡಿ ಮನುಜ. ಸೇವಾ ಮಾಡೋ ಗುರು ಸೇವಾ ಮಾಡೋ ಹೆಂಡಿರು ಮಕ್ಕಳು ಹೊಲ ಮನಿ ದನಕರ ಮೇಲೆ ಬಹಳ ಕಷ್ಟ ಬಿಟ್ಟಿ. ಹೆಂಡಿರು ಮಕ್ಕಳು ಹೊಲ ಮನಿ ದನಕರ ಮೇಲೆ ಬಹಳ ಕಷ್ಟ ಬಿಟ್ಟಿ. ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು ಬಂದದು ಪರಾಟಿ. ನೀ ಬಂದದು ಪರಾಟಿ. ಮಾಯ ಮೋಹ ಬೀಡೋ ಇದು ಎಲ್ಲ ಸುಳ್ಳು. ಮಾಯ ಮೋಹ ಬೀಡೋ ಅಲ್ಲಿ ಗುರುವಿನ ಕೂಡೋ ಮುಕ್ತಿ ಪಡಿ ಓ ಮುಕ್ತಿ ಪಡಿ. ಗುರು ಸೇವಾ ಮಾಡುವ ಮಹಾತ್ಮರಂತಾರ ಗುರು ಅಲಿಬೇಕಾದ್ರೆ ಗುರುವಿನ ಸೇವಾ ಮಾಡಬೇಕು. ಗುರು ಅಲಿಬೇಕಾದ್ರೆ ಮತ್ತೆ ನೀನು ಗುರು ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಗಲ ರಾತ್ರಿ ಗುರುವಿನ ಸೇವಾ ಮಾಡ್ಬೇಕಂತಾರ ಅವರು. ಏಕನಾಥ ಮಹಾರಾಜರು ಏಕನಾಥ ಹುಡುಗ ಈ ಪರಿಯಿಂದ ಜನಾರ್ದನ ಪಂತರ ಸೇವಾ ಮಾಡಿದಲ್ಲ. ನಶಿಕ್ಲೆ 3:15 ಹೇಳ್ತಿದ್ರಿ ಉಮೇಶ. ಮುತ್ಯ ಮತ್ತು ಆಯಿ ಹುಡುಕ್ಯಾಡ್ತಾರ. ನಿನಗೆ ಯಾರ ಇದ್ದಾರೋ ಇಲ್ಲೋ ಏಕನಾಥ ಅಂದ್ರೆ ನನಗೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟದ್ದ ಜನಾರ್ದನ ಪಂತ್ರಿಗೆ. ಜನಾರ್ದನ ಪಂತ್ರ ಮತ್ತು ಭಯಂಕರ ಪ್ರೀತಿ. ಮೊದಲೇ ಗುರು ಎಂಥವ್ರನ್ನೇ ಪ್ರೀತಿ ಮಾಡೋ ಹೊತ್ನ್ಯಾಗ ಇಂಥ ಕೂಸ ಉದ್ಧಾರ ಆಗ್ಲಿಕ್ಕೆ ಬಂದದ ಅಂಥೇಳಿ ಅಷ್ಟು ಪ್ರೀತಿ ಜನಾರ್ದನ ಪಂತ್ರ ಮಾಡ್ಲಿಕ್ಕತ್ತಿದ್ರು. ಅವ್ರು ಸೇವಾ ಮಾಡೋದಂದ್ರೆ 3:15 ಹೇಳೋದು. ಎದ್ದು ಎಲ್ಲ ಕಸ ಗಿಸ ಹುಡುಗಿ ಸ್ವಚ್ಛ ಮಾಡಿ ಅವ್ರಿಗೆ ನೀರು ಕಾಸೋದು. ಆಮೇಲೆ ಬಿಸಿನೀರು ಕಾಸಿ ಅವ್ರಿಗೆ ಸ್ನಾನಕ್ಕೆ ಹಾಕೋದು. ಸ್ನಾನ ಮುಗಿದಕ್ಕೆ ಪೂಜಾ ಸಾಮಾನು ತಯಾರು ಮಾಡಿ ಇಡೋದು. ಎಲ್ಲ ಪೂಜಾ ಸಾಮಾನು ತಯಾರು ಮಾಡಿ ಎಲ್ಲ ಅಂದ್ರೆ A to Z ಎಲ್ಲ ಕೆಲಸ ಏನಪ್ಪ ಅಂದ್ರೆ ಲಕ್ಷ ಕೊಡ್ರಿ. ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಓ ಹಿಂಗ
ಆಮೇಲೆ ಮಧ್ಯಾಹ್ನ ಊಟಕ್ಕೂ ಅವರೇ ಅಡುಗೆ ಇದು ಮಾಡೋದು. ಆಮೇಲೆ ಇಷ್ಟೆಲ್ಲ ಮಾಡಿ ಕಿಲ್ಲಾದ ಒಂದು ಲೆಕ್ಕಪತ್ರ ಏನದಲ್ಲ ಅದನ್ನು ಅವರೇ ಮಾಡೋದು. ಆ ಲೆಕ್ಕಪತ್ರ ಶುದ್ಧ ಮಾಡ್ಬೇಕಾದ್ರೆ ರಾತ್ರಿ ಹಾಸಿಗೆ ಕೊಡೋದು, ಗುರುವಿಗೆ ಗಾಳಿ ಬೀಸಿ ಹಾಸಿಗೆ ಮಲಗಿಸೋದು, ಮಲಗಿಸಿದ ಮೇಲೆ ಆ ಲೆಕ್ಕಪತ್ರ ಎಲ್ಲ ಶುದ್ಧ ಮಾಡೋದು. ಈ ರೀತಿ ಪ್ರತಿ ದಿವಸ 12 ವರ್ಷ ಸೇವಾ ಮಾಡಿದ್ರಂತ. 12 ವರ್ಷ ಬಿಡ್ಲಾರ್ದ ಹುಡುಗ ಸೇವಾ ಮಾಡ್ಲಿಕ್ಕತ್ತಾನ. ಒಂದು ದಿವಸ ಏನಾತಂತ, ಲೆಕ್ಕಪತ್ರ ಮಾಡುವ ಹೊತ್ನಾಗ ರಾತ್ರಿ ಒಂದಾದ್ರೂ ಸಹಿತ ಚಿಮಣಿ ಹಚ್ಕೊಂಡು ಲೆಕ್ಕಪತ್ರ ಮಾಡ್ಲಿಕ್ಕತ್ತಿದ್ದ. ಒಮ್ಮೆ 1-1:30 ಸಿಕ್ತೋ 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 ಅಂತೇಳಿ ಕುಣಿಲಿಕ್ಕೆ ಶುರು ಮಾಡಿದಂತ. ಜನಾರ್ದನ ಪಂತರು ಅಂದರು, ಏನು ಸಿಕ್ತೋ ಏಕನಾಥ ಅಂದರು. ಗುರುನಾಥ 1 ಪೈಸಾ ಲೆಕ್ಕ ತಪ್ಪಿತ್ತು, ಆ 1 ಪೈಸಾ ಲೆಕ್ಕ ಬರಬ್ಬರ್ ಸಿಕ್ತು ಅಂತ. ಅವರಂದ್ರು 1 ಪೈಸಾ ಸಂಬಂಧ 1:30 ತನಕ ಕೂತ ಸಿಕ್ತು ಅಂತ ಎಷ್ಟು ಸಂತೋಷ ಪಡ್ತಿ. ಜಗತ್ತೆಲ್ಲ ಲೆಕ್ಕನೇ ತಪ್ಪಿ ಬದುಕಲಿಕ್ಕತ್ತಾರ. ಜಗತ್ತಿನ ಜೀವಿಗಳು ಹೆಂಗೆ ಬದುಕಬೇಕು ಅನ್ನೋದು ಬಿಟ್ಟು ಲೆಕ್ಕ ತಪ್ಪೇ ಬದುಕಲಿಕ್ಕತ್ತಾರ. ಅವ್ರ ಲೆಕ್ಕ ಶುದ್ಧ ಮಾಡ್ಲಿಕ್ಕೆ ತಯಾರಾಗಬೇಕಾಗ್ಯದು. ನೀನು ಏಕನಾಥ ಅಂದ್ರು. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಓ 12 ವರ್ಷ ಏಕನಾಥ ಸೇವಾ ಮಾಡಿದಾಗ ಜನಾರ್ದನ ಪಂತರ ಮನಸ್ಸಿನಾಗ ಬಂತಂತ, ಇವರಿಗೆ ದತ್ತಾತ್ರೇಯರ ದರ್ಶನ ಮಾಡ್ಬೇಕು ನಮ್ಮ ಏಕನಾಥಗ ಅಂತೇಳಿ. ಏನು ಯಾಕಂದ್ರೆ ಪ್ರತಿ ಗುರುವಾರ ಪೈಠಣದಿಂದ ಸ್ವಲ್ಪ ದೂರದ ಮೇಲೆ ಒಂದು ದೊಡ್ಡ ಗುಡ್ಡದ, ಹೋಗಿ ನೋಡ್ಕೊಂಡು ಬರಬೇಕಾದ್ರೆ ಗುಡ್ಡದ. ಅಲ್ಲಿ ಎಲ್ಲ ಏನಪ್ಪ ಅಂದ್ರೆ ಹಸಿರು ಗಿಡಗಳು, ಅದು ಇಷ್ಟೊಂದು ರಮಣೀಯವಾದಂಥ ಸ್ಥಳ ಅದಲ್ಲ. ಅಲ್ಲಿ ಒಂದು ನೀರಿನ ಸರೋವರನೂ ಅದ. ಅಲ್ಲಿ ಪ್ರತಿ ಗುರುವಾರ ಅಂದ್ರೆ ಒಂದೊಂದು ಗುರುವಾರ ಜನಾರ್ದನ ಪಂತ್ರ ಅಲ್ಲಿ ಹೋಗ್ತಿದ್ರು ಒಬ್ರಿ. ಅಲ್ಲಿ ನಿರ್ಜನ ಪ್ರದೇಶ, ಯಾರೂ ಬರ್ತಿದ್ದಿಲ್ಲ. ಇವರು ಹೋಗಿ ಆ ಕೊಳದೊಳಗೆ ಸ್ನಾನ ಮಾಡಿ 1,000 ಸಹಸ್ರ ಮಣ್ಣಿನ ಲಿಂಗಗಳನ್ನು ಮಾಡ್ತಿದ್ರು. ಮಾಡಿ ಅವನು ಪೂಜಾ ಮಾಡಿ ಧ್ಯಾನಕ್ಕೆ ಕೂತಾಗ ಸ್ವತಃ ದತ್ತಾತ್ರೇಯ ಬಂದು ದರ್ಶನ ಕೊಡ್ತಿದ್ರು. ಇದು ಯಾರಿಗೂ ಗೊತ್ತಿಲ್ಲ. ಅವರೊಬ್ಬರು ಹೋಗೋರು, ಅವ್ರಿಗೊಬ್ಬರಿಗೆ ದರ್ಶನ ಆಗೋದು. ಮುಂದೆ ಎಷ್ಟೋ ತನಕ ಇಬ್ಬರು ಸಂಭಾಷಣೆ ಆಗೋದು. ಯಾರ್ದು? ಜನಾರ್ದನ ಪಂತ್ರದು, ದತ್ತಾತ್ರೇಯ. ಯಾಕಂದ್ರೆ ಜನಾರ್ದನ ಪಂತ್ರ ಗುರುಗಳೇ ದತ್ತಾತ್ರೇಯ. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಓ ನಮ್ಮಲ್ಲಿ ಏನಾಗ್ತದಂದ್ರೆ ಸ್ಟಾರ್ಟಿಂಗ್ ಟ್ರಬಲ್. ಯಾವುದೇ ಕಾರ್ಯಕ್ರಮ ಅಕಸ್ಮಾತ್ ಸಮಯಕ್ಕೆ ಸರಿಯಾಗಿ ಚಾಲು ಆದು ಅಂತ ತಿಳ್ಕೊರಿ ನೀವು. ಒಂದು 8 ಹೆಣ್ಮಕ್ಳು 15 ನಿಮಿಷ ತನಕ ಗಪ್ಪು ಕೂತಿದ್ರಂದ್ರೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ. 15 ನಿಮಿಷ 8 ಹೆಣ್ಮಕ್ಳು ಒಟ್ಟ ಮಾತಾಡ್ಲಾರ್ದ ಗಪ್ಪು ಕೂತಿದ್ರಂದ್ರೆ ಎಷ್ಟದು ಆಶ್ಚರ್ಯದೊಳಗೆ 7ನೇ ಆಶ್ಚರ್ಯ 8ನೇ ಆಶ್ಚರ್ಯ ಅದ, ಹೌದಲ್ಲ? ಹಂಗ ಯಾವುದೇ ಕಾರ್ಯಕ್ರಮ ಅಂದ್ರೆ ಪರಮಾರ್ಥದಷ್ಟೇ ಹೇಳ್ತಾನ. ಪ್ರಪಂಚದ ಕಾರ್ಯಕ್ರಮ ಇನ್ನ ಅರ್ಧ ತಾಸು ಮೊದಲೇ ಶುರು ಆಗ್ತಾವ. ಪರಮಾರ್ಥದ ಕಾರ್ಯಕ್ರಮ ಉಮೇಶ ಸಮಯಕ್ಕೆ ಸರಿಯಾಗಿ ಶುರು ಆಗ್ತದೆ ಅಂತಂದ್ರೆ ಅದರಂಥ ಅದ್ಭುತನೇ ಯಾವುದು. ನಾ ಏನು ತಿಳ್ಕೊಂಡಿದ್ದೆ, ನಮ್ಮ ಕಡೆ ಅಷ್ಟೇ ಹಂಗೆ ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಪಲ್ಲಣ ಇಲ್ಲೂ ಹಂಗೆ. ಮತ್ತ ಶುರು ಮಾಡೋದು ಲೇಟ, ಮುಗಿಸೋದು ಲಘು. ಅಂದ್ರೆ ನಾವು ಮಾಡೋ ಪರಮಾರ್ಥ ಅವಡಿಚೆ ಪರಮಾರ್ಥ ಅಲ್ಲ, ಸೌಡಿಚೆ ಪರಮಾರ್ಥ. ಸೌಡಿದ್ರೆ ನಾವು ಮಾಡೋರು, ಪ್ರೇಮದಿಂದ ಮಾಡ್ಬೇಕನ್ನೋದು ಇನ್ನೂ ಹುಟ್ಟೇ ಇಲ್ಲ. ಆದ್ರೆ ಏಕನಾಥ ಮಹಾರಾಜರು 12 ವರ್ಷ ಪ್ರೇಮದಿಂದ ಗುರು ಸೇವಾ ಮಾಡಿದ್ರು. ಗುರು ಸಂತುಷ್ಟಗೊಂಡು ಬಿಟ್ಟ. ಅವರಂದ್ರು ನಮ್ಮ ಏಕನಾಥಗ ದತ್ತಾತ್ರೇಯರ ದರ್ಶನ ಮಾಡಿಸ್ಬೇಕು ಒಂದು, ಅಥವಾ ದತ್ತಾತ್ರೇಯರಿಗೆ ನಮ್ಮ ಏಕನಾಥಗೆ ದರ್ಶನ ಕೊಡು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋಬೇಕು ಒಂದು ಅಂತೇಳಿ ನಿರ್ಧಾರ ಮಾಡಿದ್ರು. ಟೊಬ್ಬಾರ ಕುಮಾರಿ
ಓ ಅಂದ್ರ ಗುರುನಾಥನ ದರ್ಶನ ಆಗ್ಬೇಕಾದ್ರೂ ಗುರುವಿನ ಅನುಗ್ರಹನೇ ಬೇಕು. ಸಾರಿ ಚೆಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ, ಸಾರಿ ಚೆಲ್ಲಿದ ಮುಕುತಿ ಅವ ತೋರಿಸಿದ್ರೆ ಮಾತ್ರ ಆ ಗುರುನಾಥ ದತ್ತಾತ್ರೇಯ ದರ್ಶನ ಆಗ್ತಾ ಹೊರತಾಗಿ ನಾವೇ ದತ್ತಾತ್ರೇಯ ದರ್ಶನ ತಗೋತಂದ್ರೆ ಆಗುದಿಲ್ಲ. ಅದಕ್ಕ ಗುರು ತೋರಿಸದಲ್ಲದೆ ಕಾಣಿಸದನ್ನ, ಸಾರಿ ಚೆಲ್ಲಿದ ಮುಕುತಿ ಸಾರಿ ಚಲ್ ಬಿಂಪಲಾಸ್ ಬಿಂಪಲಾಸ್ ಮುಕುತಿ ಸಾರಿ ಚೆಲ್ಲಿದ ಮುಕುತಿ ವೇದದ ಮೊದಲಿನ ಮೂಲವಿದು, ಮೆದುನಿಯೊಳುತ್ತಾ ತುಂಬಿಹುದು. ವೇದದ ಮೊದಲಿನ ಮೂಲವಿದು, ಮೆದುನಿಯೊಳುತ್ತಾ ತುಂಬಿಹುದು. ಹಾದಿ ಹಾದಿಗೆ ಬಿದ್ದಿಹುದು, ಹಾದಿ ಹಾದಿಗೆ ಗುರು ಸಾಧುರಿಗಲ್ಲದೆ ಸಾಧುರಿಗಲ್ಲದೆ ಕಾಣಿಸದನ್ನ, ಸಾರಿ ಚೆಲ್ಲಿದ ಮುಕುತಿ ಮುಕುತಿ ಸಾರಿ ಚೆಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು. ಆ ಗುರು ಸ್ವರೂಪ ಅನ್ನುವಂಥದ್ದು ಹೆಂಗದ ಅಂದ್ರ ಪರಬ್ರಹ್ಮತೆ ಏಕಲೇ ಏಕದಾಂತಿ ಸಕಳಾತಿ ವ್ಯಾಪಿಲೆ, ಸಕಳಾಸ ಸ್ಪರ್ಶೋನ ರಾಹಿಲೆ ಸಕಳ ಠಾಯಿ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು. ಸಂದು ಸಂದಿಗೆ ಜಡಿದಿಹುದು, ಸಂದು ಸಂದಿಗೆ ಜಡಿದಿಹುದು. ಆನಂದ ಗುಹೇಶ್ವರ ಲಿಂಗವಿದಣ್ಣ, ಸಂದು ಸಂದಿಗೆ ಜಡಿದಿಹುದು. ಆನಂದ ಗುಹೇಶ್ವರ ನಂದ ಗುಹೇಶ್ವರ ಲಿಂಗವಿದನ್ನ, ಸಾರಿ ಚೆಲ್ಲಿದ ಮುಕುತಿ ಮುಕುತಿ ಸಾರಿ ಚೆಲ್ಲಿದ ಮುಕುತಿ ಸಾರಿ ಚೆಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ ಆ ಮುಕುತಿ ಸಾರಿ ಚೆಲ್ಲಿದ ಸಾರಿ ಚೆಲ್ಲಿದ ಮುಕುತಿ ಸಾರಿ ಚೆಲ್ಲಿದ. ಎತ್ತ ನೋಡಲು ಪರಬ್ರಹ್ಮವಿದು, ಸುತ್ತಮುತ್ತಲು ಸುಳಿದಿಹುದು. ಎಲ್ಲಿ ನೋಡಿದಲ್ಲಿ ಆ ಗುರು ಸ್ವರೂಪದ, ಆದ್ರೆ ಗುರು ತೋರಿಸಬೇಕಲ್ಲ. ಜನಾರ್ದನ ಪಾತ್ರ ಅಂದ್ರು ನನ್ನ ಏಕನಾಥಗನ್ನ ದತ್ತಾತ್ರೇಯರ ಒಂದು ಏನಪ್ಪ ಅಂದ್ರೆ ರೂಪವನ್ನು ತೋರಿಸಬೇಕು, ದತ್ತಾತ್ರೇಯರ ದರ್ಶನ ಮಾಡಬೇಕು ಒಂದು, ಇಲ್ಲ ದತ್ತಾತ್ರೇಯರಿಗೆ ಬೇಡ್ಕೋಬೇಕು ನನ್ನ ಏಕನಾಥನಿಗೆ ದರ್ಶನ ಕೊಡು ಅಂತೇಳಿ. ಅದಕ್ಕೆ ಅವರಂದ್ರು ಏಕೋಬಾ ಇವತ್ತು ನಾವು ಒಬ್ಬನೇ ಹೋಗುವುದಿಲ್ಲ. ಗುರುವಾರ ದಿವಸ ಏನಂದ್ರು ನಾವು ಒಬ್ಬನೇ ಹೋಗುವುದಿಲ್ಲ. ಇವತ್ತು ಹಂಗಾರೆ ಯಾರನ್ನ ಕರ್ಕೊಂಡು ಹೋಗ್ತೀರಿ ಜೋಡಿಲಿ ಅಂತ ಏಕನಾಥ್ ಅಂದ. ನಾನು ನೀನು ಕೂಡ ಹೋಗೋಣ ಅಂತ.
ನಿಮ್ಮ ದೊಡ್ಡ ಕೃಪಾರಿ ಅಂತ. ನಾನು ನೀನು ಕೂಡ ಹೋಗೋಣ ಅಂದ ಕೂಡಲೇ ಅವರಂದರು, ಮಹಾರಾಜ್ ನಿಮ್ಮ ದೊಡ್ಡ ಕೃಪಾ, ನನ್ನಂಥವನು ಕರ್ಕೊಂಡು ಹೋಗ್ಲಿಕ್ಕತ್ತಿರಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ತಯಾರಿ ಮಾಡಪ್ಪ ಅಂತಂದರು. ತಯಾರಿ ಮಾಡ್ಕೊಂಡು ಇಬ್ಬರು ಕೂಡಿಸಿ ಆ ಗುಡ್ಡದ ಮೇಲೆ ಹೋಗ್ತಾರೆ. ಹೋದ ಕೂಡಲೇ ಆ ಸ್ಥಳ ನೋಡ್ತಾರೆ. ಯಾರು ನಿರ್ಜನ ಪ್ರದೇಶ, ರಮಣೀಯ ಪ್ರದೇಶ. ಎಲ್ಲಿ ನಿರ್ಜನ ಅದ ಅಲ್ಲಿ ರಮಣೀಯ ಇರ್ತದೆ. ಆದ್ರೆ ನಿರ್ಜನದೊಳಗೆ ನಾವು ಹೋಗ್ಬೇಕಾದ್ರೆ ದೇಹ ಬುದ್ಧಿಯನ್ನು ಮೀರಿದಾಗ ಮಾತ್ರ ಅದು ರಮಣೀಯ ಅನ್ನಿಸ್ತದೆ. ಇರ್ಲಿಕ್ಕಂದ್ರೆ ಭಯ ಬರ್ತದೆ. ಯಾರೂ ಇಲ್ಲ ಅಂದ್ರೆ ರಾತ್ರಿ ಭಯ ಬರ್ತದೆ ಇಲ್ಲೇ ಮನೆಯಾಗೆ. ಆದ್ರೆ ಅಂಥ ನಿರ್ಜನ ಯಾವ ಒಂದು ಜೀವಿನೂ ಸುಳಿದಿಲ್ಲ ಅಲ್ಲಿ. ಅಂಥದ್ರಾಗ ಜನಾರ್ದನ ಪಂತ್ರ ಅಂದರು, ಏಕನಾಥ ಒಂದು ಗಿಡದ ನೆರಳೆ ಕೂತ ಅವ್ರಿಗೆ ಹೇಳಿದರು, ನೀ 1000 ಲಿಂಗಗಳನ್ನು ಮೂರ್ತಿಕಾ ಲಿಂಗ ಮಾಡಪ್ಪ ಅಂದರು. ಏಕನಾಥ ಎಲ್ಲ ಮಾಡ್ಯಾರು. ಕೆಸರು ಕಲಸಿ 1000 ಲಿಂಗ ಮಾಡಿದರು, ಪೂಜೆ ಮಾಡಿದರು. ಮಾಡಿ ಏಕನಾಥ ಇವರು ಜನಾರ್ದನ ಪಂತ್ರ ಧ್ಯಾನಕ್ಕೆ ಕೂಡೋರಿದ್ರು. ಕೂಡುವ ಹೊತ್ನ್ಯಾಗ ಅಂದರು, ನೋಡಿ ಏಕೋಬಾ ಅಂದರು ಅವರು. ಸೂರ್ಯ ನೋಡು, ಇದು ಏನದಲ್ಲ ಈ ಜಾಗ, ಇಲ್ಲಿ ಯಾರೂ ಬರುವುದಿಲ್ಲ. ಇದನ್ನು ಮೊದಲು ಲಕ್ಷದಾಗಿಟ್ಟು ಇಲ್ಲಿ ಯಾರೂ ಬರುವುದಿಲ್ಲ. ಅಕಸ್ಮಾತ್ ಯಾರಾದರೂ ಬಂದ್ರಂತ ತಿಳ್ಕೋರಿ ನೀವು, ಅವರು ದತ್ತಾತ್ರೇಯ ಸ್ವಾಮಿ ಹೊರತಾಗಿ ಮತ್ತೆ ಯಾರೂ ಇರುವುದಿಲ್ಲ. ಒಬ್ಬಾರ ಕುಮಾಯಿ ಓ ಇಷ್ಟಂತೇಳಿ ಧ್ಯಾನಕ್ಕೆ ಕೂತರು. ಧ್ಯಾನಕ್ಕೆ ಕೂತಾಗ ಧ್ಯಾನದೊಳಗೆ ದತ್ತಾತ್ರೇಯ ಬರುವುದು ಕಾಣಿಸ್ಲಿಕ್ಕತ್ತು. ದತ್ತಾತ್ರೇಯರು ಆದ್ರೆ ಹಿಂಗೆ ಬಂದಿದ್ದಿಲ್ಲ. ಅವರು ಹಿಂಗೆ ಬಂದಿದ್ರೆ ಏಕೋಬಾಗು ಗೊತ್ತಾಗ್ತಿತ್ತು. ಮಲಂಗನ ವೇಷ ಹಾಕೊಂಡು ಬಂದುಬಿಟ್ಟಿದ್ರು ಅವರು. ಅಂದ್ರೆ ಫಕೀರ್ನ ವೇಷ ಹಾಕ್ಕೊಂಡು ದಾಂಡಿಗೆ ಆಳ ಏನಪ್ಪ ದಾಡಿ ಮೀಸಿ, ಆಮೇಲೆ ಏನು ಮೈ ಎಲ್ಲ ಕೆಟ್ಟು ಹೊಲಸು ಅರಿವಿ, ಒಂದು ಜೋಳಿಗೆ, ಅದ್ರ ಜೊತೆ ಒಂದು ಆಕಳ, ಒಂದು ನಾಯಿ ನಾಲ್ಕು ನಾಯಿ ಮರಿ, ಇಷ್ಟು ಬಂದಂಗೆ ಆದ್ಕೊಳ್ಳಿ ಪಟ್ನ ಹಿಂಗೆ ಈ ದೃಷ್ಟಿಯ ಧ್ಯಾನಕ್ಕೆ ಕೂತ್ರ ಗೊತ್ತಾಗ್ತದಲ್ಲ. ಹೌದಲ್ಲ, ಧ್ಯಾನಕ್ಕೆ ಕೂತ್ರ ಭಗವಂತನ ದರ್ಶನ ಹೆಂಗೆ ಆಗ್ತಾನೋ. ಧ್ಯಾನನೇ ಮಾಡ್ಲಿಕ್ಕಂದ್ರೆ ನಮಗೆ ಧ್ಯಾನ ಹತ್ತದ್ರು ಅಕ್ಕದ್ದು, ಧ್ಯಾನ ಹತ್ತದ ಆಸ್ತಿದು, ಧ್ಯಾನ ಹತ್ತದ ಹೆಂಡ್ತಿದು. ಹೊಸದಾಗಿ ಲಗ್ನ ಆದಾಗ ಅಕಸ್ಮಾತ್ ಮೊದಲೇ ಸರಿ ತವ್ರ ಮನೆಗೆ ಹೋಗೋದು ಮಾಡ್ತಾರೆ ನೋಡ್ರಿ. ಮೊದಲೇ ಸರಿ, ಯಾಕಂದ್ರೆ ಹಿರಿಯರು ಏನು ಮಾಡ್ಯಾರ, ಪಾಪ ಮನೆಯಿಂದ ಬಂದಿರ್ತಾಳೆ ಒಬ್ಬಾಕಿನೇ ಅಂಥೇಳಿ ಅವು ಇದು ಬಂದುಬಿಡ್ತಾವೆ. ಕೆಲವೊಂದೊಂದು ತಿಂಗಳದವು ನೇಮಿಸೇ ಬಿಟ್ಟಾರವ್ರು ನೋಡ್ರಿ. ಲಗ್ನ ಆದ ಕೂಡಲೇ ಮತ್ತೊಮ್ಮೆ ಹೋಗೋದು ಬರುತ್ತದೆ. ಅವಾಗ ಇವ ಹೆಂಗೆ ಕಳಿಸಲ್ಲ ನಾನು ಹೇಳ್ತೀನಿ ಅಂತೇಳಿ ಇವು ಓಡಾಡ್ತಿರ್ತಾನೆ. ಆದರೂ ಟ್ರೈನಿಗೆ ಕಳಿಸ್ಲಿಕ್ಕೆ ಹೋಗ್ತಾನೆ. ಹೋದ ಕೂಡಲೇ ಹೆಂಡ್ತಿ ಕೂಡ್ತಾಳೆ, ಹಿಂಗೆ ಕೈ ಮಾಡ್ತಿರ್ತಾನೆ. ಟ್ರೈನ್ ಹೋಗ್ತಿರ್ತದೆ. 10-12 ಡಬ್ಬಿ ಹೋಗೋ ತನಕ ಆಕೆನ ವಾಳಿ ನೋಡೋದಿಲ್ಲ. ಕರೆ ಇವು ಕೈ ಮಾಡ್ಕೊತ ಕೂತಿರ್ತಾನೆ. ಅಂದ್ರೆ ಒಟ್ಟ ಧ್ಯಾನ ಅದೇ. ಮುಂದೆ ಮನೆಗೆ ಬಂದ ಕೂಡ್ಲ್ಯಾರ ಜಗೋರ ಹೆಂಗೆ ಮನೆಗೆ ಬಂದು ಕೂತ್ ಕೂಡಲೇ ಅಡುಗೆ ಮನೆಗೆ ಬಳಿ ಸಪ್ಪಳದಂಗೆ ಆಗ್ತದೆ. ಹೋಗಿರ್ತಾಳಾಕಿ ಗಬಕ್ರೆ. ಅಂದ್ರೆ ಧ್ಯಾನ ನಮಗೆ ಅದರದ್ದು ಹತ್ತದ. ಮಾವಲಿ ಜ್ಞಾನೇಶ್ವರರಿಗೆ ಧ್ಯಾನ ಹತ್ತಿತ್ತಂತ. ಏನೋ ಒಟ್ಟ ಅದೇ ಒಂದು ನಮೂನಿ ಅದೇ ಇದು ಪಾಂಡುರಂಗ ಬರ್ಲಿಕ್ಕತ್ತಾನ. ಹಿಂಗೆ ಪಾಂಡುರಂಗನ ದರ್ಶನಕ್ಕಾಗಿ ಆಳಂದಿ ಒಳಗೆ ತಮ್ಮ ಒಂದು ಗುಡಿಸಲು ಮುಂದೆ ಕೂತಿದ್ರು. ಗಿಡ ಕಟ್ಟಿ ಇವ್ರು ಕೂತಿದ್ರು. ಆ ಕಟ್ಟಿ ಮೇಲೆ ಒಂದು ಕಾಯಿ ಬಂದು ಕೂತಂತೆ. ಮಾವಲಿ ಜ್ಞಾನೇಶ್ವರರು ಮಾತು ಹೇಳ್ತನ, ಜ್ಞಾನದ ಈಶ್ವರರು ಅನಿಸ್ಕೊಂಡಂತಹ ಜ್ಞಾನೇಶ್ವರರು ಅಂತಾರ, ಕಾಗಿ ನೋಡಿದ ಕೂಡ ಸಂತೋಷ ಆತಂತವ್ರಿಗೆ. ಆ ಕಾಗಿ ಅಂತಲ್ಲಿ ಹೋಗಂತಾರ, ಪೈಲ ತೋಗೆ ಕಾವು ಶಕುನ ಸಾಂಗಿ, ನಿನ್ನ ಕಾಲು ಹಿಡ್ಕೋತನಪ್ಪ, ನನಗೆ ಶಕುನ ಹೇಳು ಅಂದರು ಕಾಗಿಗೆ. ಗಿಳಿಗಳು ಶಕುನ ಹೇಳ್ತಾವ, ಕಾಗಿ ಶಕುನ ಹೇಳ್ತಾನೆ ಉಮೇಶ. ಪಂಜರದಾನ ಗಿಳಿ ಹೇಳ್ತಾವ. ಆದ್ರೆ ಅವನು ಪೈಲ ತೂಗೆ ಕಾಗು ಶಕುನ ಸಾಂಗಿ, ನನ್ನ ಪಾಂಡುರಂಗ ಆರಾಮಿದ್ದಾನನು, ನನ್ನ ಪಾಂಡುರಂಗ ಹೆಂಗಿದ್ದಾನ, ನೀ ಅಲ್ಲಿಂದ ಹಾರಿ ಬಂದು ನನ್ನ ಪಾಂಡುರಂಗ ಹೆಂಗಿದ್ದಾನ ಕೇಳಿಕತ್ತಾರ. ಮತ್ತೇನಂತಾರ ಇಸ್ರಾಣಿ, ನೀ ಅಕಸ್ಮಾತ್ ನನ್ನ ಪಾಂಡುರಂಗನ ಬಗ್ಗೆ ಹೇಳಿದೆ ಅಂತ ತಿಳ್ಕೊನಿ, ನಿನ್ನ ಕಾಲಿಗೆ ಬೆಳ್ಳಿ ಗೆಜ್ಜಿ ಸರ ಮಾಡಿ ಹಾಕ್ತಾನ.
ಎಷ್ಟು ಕಾಲ ಇವ್ರು ಗೆಜ್ಜಿ ಸರ ಮಾಡು ಮತ್ತು ನಿನ್ನ ತುಟಿಗೆ ಬೆಳ್ಳಿ ಬಟ್ಟಲ್ನಾಗ ಹಾಲು ತಗೊಂಡು ನಿನ್ನ ತುಟಿಗೆ ಹಚ್ಚಿ ಕುಡಿಸ್ತು. ಎಷ್ಟು ಭ್ರಮ ಆಗಿರ್ಬೇಕು. ಕಾಗಿಗೆ ತುಟಿ ಇರ್ತಾವನ್ರಿ, ಕಾಗಿಗೆ ಚೋಂಚಿರ್ತಾವ. ಅಂದ್ರ ಆ ಮಾವುಲಿ ಜ್ಞಾನೇಶ್ವರರಿಗೆ ಪಾಂಡುರಂಗನ ದರ್ಶನಕ್ಕಾಗಿ ಈ ರೀತಿ ಹಂಬಲಾಗಿತ್ತು. ಹಂಗ ಜನಾರ್ದನ ಪಂತರ ಧ್ಯಾನಕ್ಕೆ ಕೂತಾಗ ಮಲಂಗ ವೇಷದಾಗ ಬರ್ಲಿಕ್ಕತ್ತಿದ್ರು. ಆಹಾ ದತ್ತಾತ್ರೇಯ ಬಂದ್ರ ಅಂತೇಳಿ ಕಣ್ಣು ತೆಗೆದ್ರು, ಮೈ ಜುಮ್ ಬಂದುಬಿಡ್ತು, ಎದುರಿಗೆ ನಿಂತು ಬಿಟ್ಟಿದ್ರು. ಏನೋ ಮಲಂಗ ವೇಷದಾಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಏಕನಾಥ್ ಮಹಾರಾಜರು ಅಂತಾರೆ, ನಮ್ಮ ಕಿಲ್ಲೆದಾರರವರು, ಕಿಲ್ಲೆದ ಅಧಿಕಾರಿಗಳು, ನಮ್ಮ ಗುರುಗಳು ಇಂಥ ಒಂದು ಈ ಫಕೀರಿಗೆ ಹ್ಯಾಕೆ ನಮಸ್ಕಾರ ಹಾಕ್ತಾರ ಅಂತ ಗಾಬರಿ ಆದ್ರು ಅವರು. ಅಂದ ಕೂಡಲೇ ಒಂದು ಜಾಗ ಸ್ವಚ್ಛ ಮಾಡಿ ಅಲ್ಲಿ ಕೂಡಿಸಿದ್ರು. ಇಬ್ಬರು ಕೂತರು, ಮಲಂಗ ಮತ್ತು ಅವ್ರ ಫಕೀರ ಮತ್ತು ಜನಾರ್ದನ ಪಂತರು. ಏನೇನೋ ಚಂದಾಗೆ ಸಂಭಾಷಣೆ ಮಾಡಿದ್ರು, ಕೇಳ್ಕೊತ ಕೂತರು. ಕಲ್ಪನೆ ಬರಲಿಲ್ಲ ಇವರಿಗೆ. ಅಂದ್ಕೊಳ್ಳಿ ಪಟಕ್ಕನ ಜೋಳಿಗೆ ಅಂದೊಂದು ಮಣ್ಣಿನ ಗಡಿಗೆ ತೆಗೆದ್ರು. ತೆಗೆದ್ರು ಅಂದರು, ಜನಾರ್ದನ ಹಾಲು ತೊಗೊಂಡು ಬಾ ಅಂತ. ಏಕನಾಥ್ ಮಹಾರಾಜರು ಅಂದರು, ಹಾಲು ಇಲ್ಲೆಲ್ಲಿ ತರ್ತಾರೆ ಇವರು ಅಂತಂದ್ರು. ಅವ್ರು ಏನಿಲ್ಲ, ಆಜ್ಞಾ ಗುರುರಾಜ್ ಅಂತೇಳಿ ಡಬರಿ ತೊಗೊಂಡು ಆ ನಾಯಿ ಇತ್ತಲ್ಲ, 4 ಮರಿಗಳು ತಾಯಿ ನಾಯಿ ಇತ್ತಲ್ಲ, ಅದ್ರಲ್ಲಿ ಹೋಗಿ ಹಾಲು ಹಿಂಡ್ಕೊಂಡು ಒಂದು ಪೂರ್ಣ ಡಬರಿ ನಾಯಿ ಹಾಲು ತೊಗೊಂಡು ಬಂದರು. ತೊಗೊಂಡು ಬಂದ ಕೂಡಲೇ ಇವರು ಆ ಮಲಂಗ ವೇಷದ ಫಕೀರ್ ಏನು ಮಾಡಿದ್ರು, ಜೋಳಿಗೆ ಅನ್ನೋ ಅಷ್ಟು ತುಣುಕ್ ಬಕ್ರಿ ತುಣುಕ್ ತೊಗೊಂಡು ಅದ್ರಾಗ ಹಾಕಿದ್ರು. ಹಾಕಿ ಶಿಸ್ತಾಗಿ ಕಲಿಸಿ ಇಬ್ಬರು ಕೂಡಿಸಿ ತಿನ್ಲಿಕ್ಕೆ ಶುರು ಮಾಡಿಬಿಟ್ರು. ಹನಿ ಬಡ್ಕೊಂಡು ಏಕನಾಥ ಅವ ಅಂದರು, ನಾಯಿ ಹಾಲಿನ್ಯಾಗ ಕಟಕ್ ಬಕ್ರಿ ಇವ್ರು ಹಾಕ್ಯಾರ, ನಮ್ಮ ಗುರುಗಳು ಹೆಂಗೆ ತಿನ್ಲಿಕ್ಕತ್ತಾರ ಅಂದ್ರೆ ಅಗದಿ ಒಳ್ಳೆ ಸ್ವಾದ ಮಾಡ್ಕೊಂಡು ತಿನ್ಲಿಕ್ಕತ್ತಾರ ಇಬ್ಬರು. ಕಂಡು ಪಿಳುಕ್ಸಲಾದ ನೋಡ್ಕೋತ ಕೂತರು. ಇದೇನು ನಮ್ಮ ಗುರುಗಳು ಇದೇನು ಮಾಡ್ಲಿಕ್ಕತ್ತಾರ ಅಂತೇಳಿ ತಿನ್ನೋದಾತು. ತಳಗೊಂದಿಷ್ಟ ಉಳ್ದಿತ್ತ. ಆವಾಗ ಇವರು ಜನಾರ್ದನಪ್ಪ ಅಂದರು, ಏಕನಾಥ ಇದು ತೊಳ್ಕೊಂಡು ಬಾ ಅಂತ. ತೊಳ್ಕೊಂಡು ಬಾ ಅಂದ್ಕೊಳ್ಳೆ ಆಜ್ಞಾ ಮಹಾರಾಜ ಅಂತ ತೊಗೊಂಡು ಹೋಗಿ ತೊಳ್ಕೊಳ್ಳಕ್ಕೆ ಹೋದಾಗ ಪಟ್ನ ಇದು ಆಯ್ತು. ಇಂಥ ಈ ಫಕೀರ್ ನಿವೇಶ್ ಬಂದ ಅವನ ಜೋಡಿ ಇವ್ರು ನಮ್ಮ ಗುರುಗಳು ಊಟ ಮಾಡ್ಲಿಕ್ಕತ್ತಾರ, ಇಷ್ಟು ಆನಂದದಿಂದ ಹೇಳಿಕ್ಕತ್ತಾರ, ಅವು ಹೇಳಿದ ಮಾತು ಕೇಳಿಕ್ಕತ್ತಾರ ಅಂದ್ರೆ ಇವರೇ ದತ್ತಾತ್ರೇಯ ಇರಬೇಕು. ಇವರೇ ದತ್ತಾತ್ರೇಯ ಇರಲಿಕ್ಕೇ ಬೇಕಂತೇಳಿ ಏನು ಅಂತರಂಗದೊಳಗೆ ಒಂದು ಇದು ಪ್ರಕಟ ಆಗಿಬಿಡ್ತು. ಅವರಂದರು, ನನ್ನ ಗುರುನಾಥ್ ಇಷ್ಟ ಆನಂದ ಮಾಡಿಕೊಂಡು ಉಣ್ಣಂತಹ ಇದೇನದಲ್ಲ ಇದು ಉಳಿದ ತಳಗಿಂದು ಈ ಉಚ್ಚಿಷ್ಟವನ್ನು ನಾನು ಸ್ವೀಕಾರ ಮಾಡಬೇಕಂತ ತೊಗೊಂಡು ಹಿಂಗೆ ಕುಡ್ದ ಬ್ರಹ್ಮಾನಂದದ ಅನುಭೂತಿ ಆಗಿಬಿಡ್ತಾವ. ಏಕನಾಥ್ ಮಹಾರಾಜರಿಗೆ ತಾವು ಎಲ್ಲಿದ್ದೇವನು ಸಹಿತ ಗೊತ್ತಾಗಲಿಲ್ಲ. ಆ ಆನಂದದಾಗೆ ಏನಪ್ಪ ಅಂದ್ರೆ ಆ ಆನಂದದಾಗಿ ಏನು ಕಣ್ಣು ತೆಗೆದ್ರಲ್ಲ, ಕಣ್ಣು ತೆಗೆದಾಗ ಎದುರಿಗೆ ದತ್ತಾತ್ರೇಯ ಏನು ಮೂರ್ತಿ ಅದಲ್ಲ, ತ್ರಿಮೂರ್ತಿ ರೂಪದ ಒಂದು ದತ್ತಾತ್ರೇಯ ಮೂರ್ತಿ ಝಗ್ 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 ಬೆಳಕನ್ಯಾಗ ಹೊಡಿಲಿಕ್ಕತ್ತಿತ್ತು. ಟೊಬ್ಬಾರ ಕುಮಾಯೇ ಜೈ ಜೈ ಟೊಬ್ಬಾರ ಕುಮಾಯೇ. ಓ ಎಷ್ಟಾನಂದ ಆಗಿರ್ಲಿಕ್ಕಿಲ್ಲ ಏಕನಾಥ್ ಮಹಾರಾಜರಿಗೆ. ಕಣ್ಣು ತೆಗೆದು ನೋಡಿದ್ರು ಎಲ್ಲ ಬೆಳಕನಾಗ ತ್ರಿಮೂರ್ತಿ ರೂಪ ದತ್ತಾತ್ರೇಯ. 3 ರೂಪದ ದತ್ತಾತ್ರೇಯ, 3 ರೂಪ, ಸುಂದರ ರೂಪ. ಕಾಮಧೇನು ಆಕಳ, 4 ನಾಯಿಗಳು, ವೇದಗಳ ಸ್ವರೂಪವಾಗಿರುವಂತಹ ನಾಯಿಗಳು. ಇವೆಲ್ಲ ರೂಪವನ್ನು ನೋಡಿ ಅವಧೂತ ಚಿಂತನ ಶ್ರೀ